ಗುಡ್ ಮಾರ್ನಿಂಗ್. ಇವತ್ತಿನ ಒಂದು ಬಿಸ್ನೆಸ್ ಅಪರ್ಚುನಿಟಿ ಮೀಟಿಂಗಿಗೆ ನಾನು ನವೀನ್ ಕಾರ್ಕಳದಿಂದ ನಿಮಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಒಂದು ಆನ್ಲೈನ್ ಪ್ರೆಸೆಂಟೇಷನ್ ಅಲ್ಲಿ ನಿಮಗೆ DXN ಒಂದು ಬಿಸ್ನೆಸ್ ಅಪರ್ಚುನಿಟಿ, ಏನಿದು ಅಪರ್ಚುನಿಟಿ, ಇದನ್ನು ಉಪಯೋಗ ಮಾಡಿಕೊಂಡು ನಾವು ಯಾವ ರೀತಿ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಅನ್ನು ಪಡಿಬಹುದು ಅಂತ ಹೇಳ್ಕೊಂಡು ಈ ಒಂದು ಇನ್ಫಾರ್ಮೇಶನ್ ಅಲ್ಲಿ ನಿಮಗೆ ಅಪ್ಡೇಟ್ ಆಗ್ತದೆ. ಅದರ ಜೊತೆಗೆ ಈ ಒಂದು ಅಪರ್ಚುನಿಟಿಯನ್ನು ಯಾವ ರೀತಿ ಉಪಯೋಗ ಮಾಡ್ಕೊಳ್ಬಹುದು, ಯಾವ ರೀತಿ ಇದನ್ನು ಇನ್ನೊಬ್ಬರಿಗೂ ಈ ಒಂದು ಅವಕಾಶ ಕೊಡ್ಬೋದು, ಅದರ ಎಲ್ಲ ಇನ್ಫಾರ್ಮೇಶನ್ ಈ ಒಂದು ಸೆಷನ್ ಅಲ್ಲಿ ನಿಮಗೆ ಸಿಗ್ಲಿಕ್ಕಿದೆ. ನೋಡಿ, ಪ್ರತಿಯೊಬ್ರು ಜೀವನದಲ್ಲಿ ಏನಾದ್ರೂ ಒಂದು ಹುಡುಕಾಟದಲ್ಲಿ ಇರ್ತಾ ಇರ್ತಾರೆ. ಅದು ಯಾವ್ದಂತ ಹೇಳಿದ್ರೆ, ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡುವಂಥದ್ದು ಆಫ್ಟರ್ ಎಜುಕೇಶನ್. ನಮ್ಮ ಒಂದು ಲೈಫ್ ಸೆಟ್ಲ್ ಆಗ್ಬೇಕಂತಾದ್ರೆ ನಮ್ಗೆ ಅತಿ ಮುಖ್ಯವಾಗಿ ಬೇಕಾಗುವಂಥದ್ದು ಒಂದು ಒಳ್ಳೆ ಉದ್ಯೋಗ. ಆ ಒಂದು ಉದ್ಯೋಗದಲ್ಲಿ ನಮ್ಗೆ ಒಳ್ಳೆ ಒಂದು ಆದಾಯ ಬರ್ಬೇಕಂತಲೇ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಅದು ಸ್ವಂತ ಉದ್ಯೋಗ ಇರ್ಬೋದು ಅಥವಾ ಎಲ್ಲಿಯಾದ್ರೂ ಒಂದು ಜಾಬ್ ಮಾಡುವಂಥದ್ದು ಇರ್ಬೋದು. ಡಿಪೆಂಡ್ ಆನ್ ಪರ್ಸನ್. ನಾವು ಹಣಕ್ಕೆ ಪ್ರಿಫರೆನ್ಸ್ ಕೊಡ್ತೇವೆ. ಅದರ ಜೊತೆಗೆ ಹಣದ ಜೊತೆಗೆ ಸೆಕ್ಯೂರಿಟಿ ಪ್ರತಿಯೊಬ್ಬರಿಗೂ ಬೇಕು. ಮೂರನೇದು ಸಮಯವೂ ಬೇಕು. ಪ್ರತಿಯೊಬ್ಬರಿಗೂ ಸಮಯದ ಬಗ್ಗೆ ಸಹ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ. ನಾಲ್ಕನೇದು ಹೆಲ್ತ್. ಇಲ್ಲಿ ಹೆಲ್ತ್ ಇದ್ದು 4ನೇ ಪಾಯಿಂಟ್ ಯಾಕೆ ಬರ್ದೆ ಅಂತ ಹೇಳಿದೆ, ಯಾರಿಗೂ ಸಹ ಅಷ್ಟೇ ಏನಾದ್ರೂ ತೊಂದರೆ ಬಂದ್ರೆ ಮಾತ್ರ ಆ ಒಂದು ಹೆಲ್ತಿನ ಬಗ್ಗೆ ಅವೇರ್ನೆಸ್ ಕೊಡ್ತಾರೆ ವಿನಃ ಉಳಿದ ಸಮಯದಲ್ಲಿ ಅವರು ಹಣದ ಹಿಂದೆ ಓಡುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಈ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಮ್ಗೆ ಗೊತ್ತಿದೆ. ಈಗೆಲ್ಲ ನೀವು ಮೊಬೈಲ್ ಅಲ್ಲಿ ನೋಡಿದ್ರೆ ಒಂದು ಕೋಟ್ ಬರುದೇ ಅಷ್ಟೇ, ಎಷ್ಟೇ ಹಣ ಇದ್ರೂ ಪ್ರಯೋಜನ ಇಲ್ಲ, ಹೆಲ್ತ್ ಇದ್ರೆ ಅದೇ ಒಂದು ದೊಡ್ಡ ವೆಲ್ತ್ ಅಂತ. ಅದೇ ನೀವು ಒಂದು 2-3 ಇಯರ್ಸ್ ಬ್ಯಾಕ್ ಮಾತಾಡಿದಿದ್ರೆ ಅವ್ರು ಬೇರೆ ಮಾತಾಡ್ತಿದ್ರು. ಹಣವೇ ಮೈನ್, ಹಣ ಇದ್ರೆ ನಾವು ಹೆಲ್ತ್, ಟೈಮು ಎಲ್ಲವನ್ನು ಪಡಿಬಹುದು ಅಂತ. ಆದ್ರೆ ನಿಜವಾದ ಅರ್ಥದಲ್ಲಿ ಏನಂತ ಹೇಳಿದ್ರೆ ನಮ್ಗೆ ಎಲ್ಲವೂ ಸಮಾನವಾಗಿ ಬೇಕಿರ್ತದೆ. ಆರೋಗ್ಯವೂ ಬೇಕು, ಹಣವೂ ಬೇಕು, ಸೆಕ್ಯೂರಿಟಿಯೂ ಬೇಕು, ಸಮಯವೂ ಬೇಕು. ಇದೆಲ್ಲ ಇದ್ರೆ ಮಾತ್ರ ನಾವು ಒಂದು ಒಳ್ಳೆ ಜೀವನ ನಡೆಸಬಹುದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದರಿಂದ ನಮ್ಮ ಗಮನ ಈ ಒಂದು 4 ವಿಚಾರದ ಮೇಲೆ ಇರಬೇಕಾಗ್ತದೆ. ಆದ್ರೆ ಪ್ರೆಸೆಂಟ್ ರಿಯಾಲಿಟಿ ಏನು, ಈಗಿನ ಒಂದು ರಿಯಾಲಿಟಿ ಏನು ಅಂತ ನೋಡಿದ್ರೆ ಪಾಕೆಟ್ ಓಪನ್ ಮಾಡಿದ್ರು ಎಂಟಿ ಪಾಕೆಟೇ ಹೆಚ್ಚಿನವರದ್ದು ಕಾಣುವಂತ ಒಂದು ಪರಿಸ್ಥಿತಿ. ಅದ್ರೊಟ್ಟಿಗೆ ಕೆಲಸ ಹೇಳಿದ್ರೆ ಯಾರ ಹತ್ರ ಕೇಳಿದ್ರು ಬಿಸಿ 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 ಅಂತ ಹೇಳುವಂತ ಒಂದು ಪರಿಸ್ಥಿತಿ. ಹಣದ ಕೊರತೆ, ಅದರೊಟ್ಟಿಗೆ ಸಮಯದ ಕೊರತೆ, ಇದು ನಮ್ಮ ಕಣ್ಣ ಮುಂದೆ ಕಾಣುವಂತ ಒಂದು ಸಿಚುವೇಶನ್. ಅದ್ರೊಟ್ಟಿಗೆ ಒಂದು ರಿಯಾಲಿಟಿ ಏನ್ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೆ ಆಫ್ಟರ್ ಎಜುಕೇಶನ್ ಒಂದು ಒಳ್ಳೆ ಡ್ರೀಮ್ ಇಟ್ಕೊಂಡು ಒಂದು ಏನು ಅವನ ಒಂದು ಕರಿಯರ್ ಲೈಫಿಗೆ ಇಳಿತಾನೆ. ಆದ್ರೆ ಕ್ರಮೇಣ ಅವನ ಒಂದು ಲೈಫ್ ಸ್ಟೈಲ್ ಹೇಗೆ ಆಗ್ತಾ ಹೇಳಿದ್ರೆ, ಎಲ್ಲಾ ಡ್ರೀಮ್ಸ್ ಗಳನ್ನು ಬದಿಗೆ ಇಟ್ಕೊಂಡು ಒಂದು ಎಲ್ಲಿವರೆಗೆ ಅವರು ಬದಿಗೆ ಇಟ್ಕೊಳ್ತಾರೆ ಹೇಳಿದ್ರೆ ತಿಂಗಳ ಒಂದು ಎಕ್ಸ್ಪೆನ್ಸನ್ಸ್ ಕಟ್ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಸುತ್ತಮುತ್ತ ಕಾಣುವಂತ ಜನರನ್ನು ನಾವು ನೋಡಿರ್ಬೋದು. ಇದು ಪ್ರೆಸೆಂಟ್ ರಿಯಾಲಿಟಿ. ಅದ್ರ ಜೊತೆಗೆ ಇದರದೆಲ್ಲ ರಿಸಲ್ಟ್ ಏನಂತ ಹೇಳಿದ್ರೆ ಒಂದು ಸ್ಟ್ರೆಸ್ಫುಲ್ ಲೈಫ್, ಒತ್ತಡ ರಹಿತ, ಒತ್ತಡದಿಂದ ಕೂಡಿದಂತ ಒಂದು ಜೀವನವನ್ನು ನಡೆಸುವಂತದ್ದೇ ನಮ್ಮ ಸುತ್ತಮುತ್ತ ಕಾಣ್ತಾ ಇದ್ದೇವೆ. ಯಾರ ಹತ್ರವೂ ಕೇಳಿದ್ರು ಒತ್ತಡ ಒತ್ತಡ ಒತ್ತಡ. ಅದು ಒತ್ತಡಕ್ಕೆ ರೀಸನ್ ಹಲವಾರು. ಇದರ ಒಂದು ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ, ಈ ಒಂದು ಒತ್ತಡದಲ್ಲಿ ಎಷ್ಟು ಇರ್ತಾರೆ ಅಂತ ಹೇಳಿದ್ರೆ ಅವರ ಎದುರಿಗೆ ನೀವು ಒಂದು ಒಳ್ಳೆ ಅವಕಾಶ ಕೊಡಿ. ಅಥವಾ ನೀವೊಂದು ಇಂಥದ್ದು ಮಾಡ್ಬೋದು, ಅಥವಾ ಇಂಥದ್ದು ಮಾಡಿದ್ರೆ ನೀವು ಹೆಲ್ತ್ ಗೈನ್ ಮಾಡ್ಬೋದು, ಅಥವಾ ಫಿಟ್ನೆಸ್ ಮೇಂಟೈನ್ ಮಾಡ್ಬೋದು, ಆರ್ಥಿಕವಾಗಿ ಸದೃಢ ಆಗ್ಬೋದು ಅಂತ ನೀವು ಏನೇ ಅವಕಾಶ ಹೇಳಿದ್ರು ಸಹ ಅವರ ಒತ್ತಡದಲ್ಲಿ ಎಷ್ಟು ಮುಳುಗಿರ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಪ್ರಪಂಚವೇ ಅವರಿಗೆ ಅತಿ ದೊಡ್ಡದಾಗಿ ಕಾಣಿರ್ತದೆ. ಬೇರೆ ಯಾವುದೇ ವಿಚಾರದಲ್ಲಿ ಗಮನ ಕೊಡುವಂತ ಒಂದು ಪರಿಸ್ಥಿತಿಯಲ್ಲೂ ಇರುವುದಿಲ್ಲ. ಇದು ಈಗಿನ ಒಂದು ರಿಯಾಲಿಟಿ. ಹಾಗಾದ್ರೆ ಇಂಥ ಒಂದು ಸಿಚುವೇಶನ್ ಅಲ್ಲಿ ನಾವು ಪ್ರತಿಯೊಬ್ಬರಲ್ಲಿ ನಾವು ಕಾಣುವಂಥದ್ದು ಏನ್ ಹೇಳಿದ್ರೆ ಫಿಯರ್. ಆ ಒಂದು ಫಿಯರ್ ಏನಂತ ಹೇಳಿದ್ರೆ ಯಾರ ಹತ್ರ ಕೇಳಿ ನೋ ಟೈಮ್, ಸಮಯ ಉಂಟಾ ಕೇಳಿದ್ರೆ ಸಮಯ ಇಲ್ಲ. ಎಸ್ಪೆಷಲಿ ಇವತ್ತಿನ ಒಂದು ಪ್ರೆಸೆಂಟೇಷನ್, ಇದೊಂದು ಅಪರ್ಚುನಿಟಿ, ಒಂದು ಮೀಟಿಂಗ್. ಇದನ್ನು ನೋಡಿಕೊಂಡು ನೀವು ಈ ಒಂದು ಬಿಸ್ನೆಸ್ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ನಾನು ಹೇಳೋದಲ್ಲ. ಕೈ ಜೋಡಿಸಿದ್ರೆ ಏನೆಲ್ಲ ಸಿಗ್ತದೆ ಅಂತ ಹೇಳೋ ಒಂದು ತಿಳಿಸುವ ಒಂದು ಅಪರ್ಚುನಿಟಿಯನ್ನು ಯಾರಿಗಾದ್ರೂ ನೀವು ಇದೊಂದು ಅಟೆಂಡ್ ಆಗಿ ಅಂತ ಹೇಳಿದ್ರೆ ಹೆಚ್ಚಿನವರ ಮಾತು ಒಂದೇ ಬರ್ತದೆ, ನನ್ಗೆ ಸಮಯ ಇಲ್ಲ ಅಂತ. ಇನ್ನು ಕೆಲವರು ಬಿಸ್ನೆಸ್ ಹೌದು, ನನ್ಗೆ ಮಾಡ್ಲಿಕ್ಕೆ ಹಣ ಇಲ್ಲ ಅಂತ ಹೇಳ್ಬೋದು. ಅದ್ರೊಟ್ಟಿಗೆ ನಾನೀಗ ಏನಾದ್ರೂ ಒಂದು ಹೊಸತ್ತು ಮಾಡ್ಲಿಕ್ಕೆ ಹೋದ್ರೆ ಪ್ರೆಸೆಂಟ್ ಇನ್ಕಮ್ಗೆ ಏನಾದ್ರೂ ರಿಸ್ಕ್ ಬರ್ತದಾ, ಅದು ಒಂದು ಮೈಂಡ್ ಅಲ್ಲಿ ಇರ್ತದೆ. ಆದ್ರೆ ಈ ಒಂದು ಅಪರ್ಚುನಿಟಿ ದಿವಸದ ಒಂದು ಸಣ್ಣ ಸಮಯ, ನಿಮ್ಮ ಒಂದು ಫ್ರೀ ಟೈಮ್ ಅನ್ನು ಯೂಸ್ ಮಾಡಿಕೊಂಡು ಸಣ್ಣ ಒಂದು ಟರ್ನ್ ಓವರ್ ಅಂತ ಹೇಳ್ತೇವೆ, ನಿಮ್ಮ ತಿಂಗಳ ಖರ್ಚನ್ನು ಇದಕ್ಕೆ ಒಂದು ಟರ್ನ್ ಓವರ್ ಆಗಿ ಕ್ರಿಯೇಟ್ ಮಾಡೋದ್ರ ಜೊತೆಗೆ ನಿಮ್ಮ ಪ್ರೆಸೆಂಟ್ ಇನ್ಕಮ್ಗೆ ಡಿಸ್ಟರ್ಬ್ ಆಗದೆ ಈ ಒಂದು ಬೆಳೆಸುವಂತ ಒಂದು ಅವಕಾಶ. ಅಂತ ಅವಕಾಶ ಇದ್ರೆ ಹೇಗಿರ್ಬೇಕು, ಇದು ಪ್ರತಿಯೊಬ್ಬರು ಯೋಚನೆ ಮಾಡುವಂಥದ್ದು. ಏನ್ ಹೇಳಿದ್ರೆ ಒಂದು ಮಿನಿಮಮ್ ಕಮಿಟ್ಮೆಂಟ್. ಅದರೊಟ್ಟಿಗೆ ನಮ್ದೇ ಆದ ಸಮಯವನ್ನು ಉಪಯೋಗಿಸಿಕೊಂಡು ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಆಗಿ ಮಾಡುವಂಥದ್ದು. ನಮ್ಗೆ ನಾವು ಬಾಸ್ ಆಗಿ ಇದ್ಕೊಂಡು ನಾವೇನಾದ್ರೂ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ಇದ್ರ ಬಗ್ಗೆ ನೋಡ್ಲಿಕ್ಕೆ ಪ್ರತಿಯೊಬ್ರು
ಒಂದು ಅವಕಾಶದ ಬಗ್ಗೆ ಇದೇನು ಮನಸ್ಸಲ್ಲಿ ಇರ್ತದೆ. ಸೊ ಅದರ ಹುಡುಕಾಟದಲ್ಲಿ ಇರ್ತಾರೆ. ಸೊ ನಾವು ರೈಟ್ ಆಗಿ ಅವರಿಗೆ ಅದನ್ನು ತೋರಿಸಬೇಕು. ಸೊ ಅದ್ರ ಜೊತೆಗೆ ಫೈನಾನ್ಷಿಯಲ್ ಫ್ರೀಡಮ್ ಅನ್ನು ಪಡೆಯುವಂತ ಒಂದು ಅವಕಾಶ ಇದೆಯಾ ಅಂತ ಸಹ ಪ್ರತಿಯೊಬ್ಬರು ನೋಡ್ತಾರೆ. ಸೊ ಈಗ ನಾವು ಫೈನಾನ್ಷಿಯಲ್ ಫ್ರೀಡಮ್ ಅಂತ ನಾನು ಒಂದು ವರ್ಡ್ ಹೇಳಿದ್ದೇನೆ. ಸೊ ಏನಿದು ಫೈನಾನ್ಷಿಯಲ್ ಫ್ರೀಡಮ್? ಸೊ ಅದನ್ನು ನೋಡುವ. ಸೊ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಹೇಳಿದ್ರೆ, ಸೊ ನಮ್ಮ ಜೀವನವನ್ನು ನಾವು ಯಾವ ರೀತಿ ಬೇಕಾದರೂ ಬೇಕಾದ ರೀತಿಯಲ್ಲಿ ನಡೆಸಿಕೊಳ್ಳುವಂಥದ್ದು. ಇಲ್ಲಿ ಯಾವುದೇ ಒಂದು ಹಣದ ಸಮಸ್ಯೆ ಬರಬಾರ್ದು, ಸಮಯದ ಸಮಸ್ಯೆ ಬರಬಾರ್ದು ಅಂತ ಒಂದು ಲೈಫ್ ಸ್ಟೈಲ್ ನಿಮ್ಮದಾಗಿದೆ ಅಂತ ಹೇಳಿದ್ರೆ ನೀವು ಆರ್ಥಿಕವಾಗಿ ಸುಭದ್ರರಾಗಿದ್ರೆ ಅಂತ ಅರ್ಥ. ಫೈನಾನ್ಷಿಯಲಿ ಫ್ರೀಡಮ್ ನಿಮ್ಗೆ ಇದೆ ಅಂತ ಅರ್ಥ. ಸೊ ಇಲ್ಲಿ ಹಣಕ್ಕೋಸ್ಕರ ನಾವು ನಮ್ಮ ಒಂದು ಕೆಲಸ, ಆಸೆ, ಆಕಾಂಕ್ಷೆಗಳನ್ನು ನಾವು ಬದಿಗಿಟ್ಟು ದುಡಿತಾ ಇದ್ದೇವೆ ಅಂತ ಆದ್ರೆ ಸೊ ನಾವು ಆರ್ಥಿಕವಾಗಿ ಸ್ವಾತಂತ್ರ್ಯ ಪಡೀಲಿಲ್ಲ. ಸೊ ಕೆಲಸ ನಿಲ್ಲಿಸಿದ್ರೆ ನಮ್ಗೆ ಹಣ ಬರುವುದು ನಿಲ್ತದೆ. ಸೊ ಆಗ ನಮ್ಮ ಜೀವನ ಕಷ್ಟ ಆಗುವಂಥದ್ದು ನಾವು ಸುತ್ತಮುತ್ತ ನೋಡ್ತಾ ಇದ್ದೇವೆ. ಸೊ ಅದರಿಂದ ಮೋಸ್ಟ್ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು? ಸಮಯ ಮತ್ತು ಹಣದ ಸ್ವಾತಂತ್ರ್ಯವನ್ನು ನಾವು ಇದು ಫೈನಾನ್ಷಿಯಲ್ ಫ್ರೀಡಮ್ ಅಂತ ಹೇಳ್ತೇವೆ. ಸೊ ಈಗ ನಾವು ಹಣ ಅರ್ನ್ ಮಾಡೋ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಸೊ ರೇಟ್ ಪರ್ ಅವರ್ಸ್, ಯಾವುದೇ ಒಂದು ಕೆಲಸದ ವರ್ಕ್ ಮಾಡುವವರು ಇರಲಿ, ಸೊ ಅವ್ರಿಗೆ ಗೊತ್ತಿದೆ ನಾನು ಇಷ್ಟು ಗಂಟೆ ದುಡಿದ್ರೆ ಇಷ್ಟು ಇನ್ಕಮ್ ಬರ್ತದೆ. ಸೊ ಎಂಪ್ಲಾಯೀಸ್ ಅಷ್ಟೇ, ಅವನಿಗೊಂದು ಫಸ್ಟೇ ರೇಟ್ ಫಿಕ್ಸ್ ಮಾಡ್ತಾರೆ. ಅದರ 30 days ಅಲ್ಲಿ ಸೊ ಒಂದು 4 days ಬಿಟ್ಟು ಉಳಿದ ಡೇಸ್ ಫುಲ್ ಒಂದು 10 hour ಅದಕ್ಕೆ ಡಿವೋಟ್ ಮಾಡಿದ್ರೆ ಮಾತ್ರ ಒಂದು ಸ್ಯಾಲ್ರಿ ಸಿಗ್ತದೆ. ಸೊ ಅದರಿಂದ ಇಲ್ಲಿ ನಾವು ಗಮನಿಸಬೇಕಂತ ಹೇಳಿದ್ರೆ, ಹಣ ಗಳಿಸುವ ಒಂದು ಫಾರ್ಮುಲಾ ಏನು ಹೇಳಿದ್ರೆ, ನೀವು ಸಮಯವನ್ನು ತೊಟ್ರೆ ಮಾತ್ರ ಹಣ ಸಿಗುವಂಥದ್ದು. ಇದು ಯಾವ ಕೆಟಗರಿ ಅಂತ ಹೇಳಿದ್ರೆ ಎಂಪ್ಲಾಯ್ ಮತ್ತು ಸೆಲ್ಫ್ ಎಂಪ್ಲಾಯ್ ಕೆಟಗರಿಯಲ್ಲಿ ಇದೇ ಒಂದು ನಡೆಯುವಂಥದ್ದು. ಸೊ ಎಂಪ್ಲಾಯಿ ಅಷ್ಟೇ, ಅವ ಜಾಬಿಗೆ ಹೋದ್ರೆ ಮಾತ್ರ ಅವನಿಗೆ ಸ್ಯಾಲ್ರಿ ಸಿಗ್ತದೆ. ಸಪೋಸ್ ಅವ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಸ್ಯಾಲ್ರಿ ಕಟ್ ಆಗ್ತದೆ. ಸಪೋಸ್ ಸೆಲ್ಫ್ ಎಂಪ್ಲಾಯ್, ಅದರಲ್ಲಿ ಅವನೇ ಬಾಸ್, ಇಲ್ಲಿ ಇವನಿಗೆ ಯಾರು ಬಾಸ್ ಇರುವುದಿಲ್ಲ. ಸೊ ಇಲ್ಲಿ ಒಂದು ಡಿಫರೆನ್ಸ್ ಏನಂತ ಹೇಳಿದ್ರೆ, ಇಲ್ಲಿ ಅಷ್ಟೇ ಸಮಯ ಕೊಟ್ಟರೆ ಮಾತ್ರ ಆದಾಯ ಸಿಗ್ತದೆ, ಆದ್ರೆ ಬಾಸ್ ಇರುವುದಿಲ್ಲ, ಅವನೇ ಬಾಸ್. ಸೊ ಆದ್ರೆ ಇನ್ನೊಂದು ರೈಟ್ ಕ್ವಾಡ್ರೆಂಟ್ ಬಗ್ಗೆ ನೀವು ಗಮನ ಹರಿಸಿದ್ರೆ, ಯಾರು ಬಿಸ್ನೆಸ್ ಓನರ್ ಇರ್ತಾರೆ, ಯಾರು ಇನ್ವೆಸ್ಟರ್ ಇರ್ತಾರೆ, ಅವರು ಆದ ಒಂದು ಬಿಸ್ನೆಸ್ ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಸಮಯದ ಸ್ವಾತಂತ್ರ್ಯ ಮತ್ತು ಹಣದ ಸ್ವಾತಂತ್ರ್ಯವನ್ನು ಅವರು ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಇದಕ್ಕೆ ಬೇಕಾದದ್ದು ಬಂಡವಾಳವೂ ಬೇಕು, ಸಮಯವೂ ಬೇಕು, ರಿಸ್ಕು ತಗೊಳ್ತಾರೆ. ಅವರು ಈ ಒಂದು ಎಕ್ಸ್ಪರ್ಟ್ ಎಂಪ್ಲಾಯೀಸ್ ಯಾರಿದ್ದಾರೆ, ಹೈಯರ್ ಎಜುಕೇಟೆಡ್, ಹೈ ಡಿಗ್ರಿ ತಗೊಂಡ ಎಂಪ್ಲಾಯೀಸ್ ಗಳನ್ನು ಹೈಯರ್ ಮಾಡಿಕೊಂಡು ಅವರ ಒಂದು ಬಿಸ್ನೆಸ್ ಸಿಸ್ಟಮ್ ಅನ್ನು ಇಂಪ್ರೂವ್ ಮಾಡುವಂಥದ್ದು, ಅದರೊಟ್ಟಿಗೆ ಫ್ರೀಡಮ್ ಅನ್ನು ಪಡೆಯುವಂಥದ್ದು ನಾವು ಕಾಣ್ತಾ ಇರ್ತೇವೆ. ಸೊ ಅದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಇನ್ವೆಸ್ಟರ್ಸ್ ಇರ್ಬೋದು, ಅವರನ್ನು ಗಮನಿಸಿದ್ರೆ ನಮ್ಗೆ ಗೊತ್ತಾಗ್ತದೆ. ಸೊ ಅವರು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆದಿದ್ದಾರೆ. ಅದರ ಒಂದು ಲಾಭ ಏನ್ ಹೇಳಿದ್ರೆ ಅವರಿಗೆ ಸಮಯ ಮತ್ತು ಹಣದ ಸ್ವಾತಂತ್ರ್ಯ ಇದೆ. ಸೊ ಉಳಿದವರಿಗೆಲ್ಲ ಸಮಯದ ಸ್ವಾತಂತ್ರ್ಯ ಇಲ್ಲ. ಯಾಕೆ ಹೇಳಿದ್ರೆ ಅವರಲ್ಲಿ ಹಣದ ಸ್ವಾತಂತ್ರ್ಯ ಇಲ್ಲ. ಸೊ ಈ ಒಂದು ಅಪಾರ್ಚುನಿಟಿ ನಿಮ್ಗೆ ಸಣ್ಣ ಸಮಯ, ಸಣ್ಣ ಒಂದು ಬಂಡವಾಳದ ಜೊತೆಗೆ, ಸಣ್ಣ ಒಂದು ಸ್ವಲ್ಪ ನಾಲೆಡ್ಜ್ ನ ಜೊತೆಗೆ ಒಂದು ದೊಡ್ಡ ಒಂದು ಆರ್ಥಿಕ ಸ್ವಾತಂತ್ರ್ಯ ಪಡೆಯುವಂತ ಒಂದು ವೇ ಅನ್ನು ಕ್ರಿಯೇಟ್ ಮಾಡಬಹುದು. ಸೊ ಈ ಒಂದು ಅಪಾರ್ಚುನಿಟಿ ಯಾವುದಂತ ಹೇಳಿದ್ರೆ ಇದು ಅಮೇಜಿಂಗ್ ಅಪಾರ್ಚುನಿಟಿ. ಸೊ ಈಗ ನಾವೊಂದು ಸಮಯದಲ್ಲಿ ಇದರ ಬಗ್ಗೆ ಹೆಚ್ಚಿಗೆ ಇನ್ಫಾರ್ಮೇಶನ್ ಜನರಿಗೆ ಇಲ್ಲ. ಸೊ ಆದ್ರೆ ಇದೊಂದು ಫ್ಯೂಚರ್ ಇಂಡಸ್ಟ್ರಿ ಅಂತ ಸಹ ರೆಕಗ್ನೈಸ್ ಆಗಿದೆ, ಅದೇ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಸೊ ಇದನ್ನು ನಾವು ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಹೇಳ್ತೇವೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ತೇವೆ, MLM ಅಂತ ಹೇಳ್ತೇವೆ. ಸೊ ಇದು ಹೇಳುವಾಗ ಜನರಿಗೆ ತುಂಬಾ ಕನ್ಫ್ಯೂಷನ್ ಬರ್ಬೋದು, ಇದು ಸ್ಕ್ಯಾಮ್ ಅಥವಾ ಇನ್ನೇನಾ ಅಂತ. ಸೊ ಇದು ಏನೂ ಅಲ್ಲ, ಇದು ಒಂದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಒಂದು ವಸ್ತು ನಿಮ್ಗೆ ಮನೆಗೆ ತಲುಪಿಸ್ಲಿಕ್ಕೆ ಅಥವಾ ಒಬ್ಬ ಕಸ್ಟಮರಿಗೆ ತಲುಪಿಸುವಂತ ಒಂದು ವ್ಯವಸ್ಥೆ. ಇದೊಂದು ಅಡ್ವಾನ್ಸ್ ವ್ಯವಸ್ಥೆ, ಆಲ್ರೆಡಿ ಸಕ್ಸಸ್ಫುಲ್ ಆದಂತ ವ್ಯವಸ್ಥೆ. ಆಲ್ರೆಡಿ 80 ವರ್ಷದಿಂದ ಇದು ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇರುವಂತ ಒಂದು ಇಂಡಸ್ಟ್ರಿ. ಇಂಡಿಯಾಕ್ಕೆ ಒಂದು 20 ವರ್ಷದಿಂದ ಬಂದಿದೆ. ಈಗಂತೂ ಇದೊಂದು ಗವರ್ಮೆಂಟ್ ನ ಒಂದು ಗೈಡ್ ಲೈನ್ಸ್ ಇಂದ ಇದೊಂದು ಫ್ಯೂಚರ್ ಇಂಡಸ್ಟ್ರಿ ಅಂತ ರೆಕಗ್ನೈಸ್ ಮಾಡಿದ್ದಾರೆ. ಸೊ ಅದರೊಟ್ಟಿಗೆ ಫ್ಯೂಚರ್ ಅಲ್ಲಿ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಏನಿದೆ, ಸೊ ಅದಕ್ಕೋಸ್ಕರ ಈ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಏನಿದೆ, ಡಿಸ್ಟ್ರಿಬ್ಯೂಷನ್ ಶಿಪ್ ಏನಿದೆ, ಸೊ ಒಂದು ಹೋಪ್ಸ್ ಅಂತ ಹೇಳ್ಬೋದು. ಸೊ ಯಂಗ್ ಜನರೇಷನ್ ಅವರಿಗೆ ಇದೊಂದು ಒಳ್ಳೆ ಒಂದು ಹೋಪ್ಸ್. ಆದ್ರೆ ಇಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ನಾವು ಗಮನಿಸಬೇಕು. ನಾವು ಇದಕ್ಕೋಸ್ಕರ ಈ ಒಂದು ಡಿಸ್ಟ್ರಿಬ್ಯೂಷನ್ ಮಾಡುವಂತ ಒಂದು ಯಾವ ಒಂದು ಕಂಪನಿಯ ಒಂದು ಡಿಸ್ಟ್ರಿಬ್ಯೂಷನ್ ತಗೊಳ್ತೇವೆ, ಸೊ ಆ ಕಂಪನಿಯ ಹಿನ್ನೆಲೆ, ಕಂಪನಿಯ ಒಂದು ಉತ್ಪನ್ನ, ಇದೆಲ್ಲ ಕೌಂಟ್ ಆಗ್ತದೆ. ಅದರ ಮೇಲೆ ನಮ್ಗೆ ಯಶಸ್ಸು ಸಿಗ್ತದೆ. ಸೊ ಅದರಿಂದ ಎಷ್ಟೋ ಜನರು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಫೇಲಿಯರ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅವರು ಚೂಸ್ ಮಾಡಿದ ಒಂದು ಕಂಪನಿ, ಅದರ ಒಟ್ಟಿಗೆ ಅದರ ಉತ್ಪನ್ನ. ಸೊ ಇಲ್ಲಿ ಏನು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನು ವಿಶೇಷ? ಸೊ ಹಾಗಾದ್ರೆ ಇಷ್ಟವರೆಗೆ ನಮ್ಗೆ ಉತ್ಪನ್ನ ತಲುಪ್ತಾ ಇಲ್ವಾ ಅಂತ ಹೇಳಿದ್ರೆ 100% ತಲುಪ್ತಾ ಇದೆ. ಅದು ಟ್ರೆಡಿಷನಲ್ ವೇ ಅಲ್ಲಿ ತಲುಪ್ತಾ ಇದೆ. ನಾವಿಲ್ಲೊಬ್ಬ ಕನ್ಸ್ಯೂಮರ್, ಸೊ 100% ರೇಟ್ ಕೊಟ್ಟು ನಾವು ರಿಟೇಲರ್ ಅಲ್ಲಿ ಒಂದು ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ತೇವೆ. ಆ ಪ್ರಾಡಕ್ಟ್
ಪ್ರಾಡಕ್ಟ್ ಎಲ್ಲಿಂದ ಬಂತು, ಹೇಗೆ ಬಂತು, ನಾವು ಇಷ್ಟರವರೆಗೆ ಗಮನ ಕೊಡ್ಲಿಲ್ಲ. ಈಗ ನೀವು ಸ್ವಲ್ಪ ತಿಳ್ಕೊಳ್ಳಿ. ಅವರಿಗೊಬ್ರು ಡೀಲರ್ ಅಂತ ಇರ್ತಾರೆ, ಅದರೊಟ್ಟಿಗೆ ಹೋಲ್ಸೇಲರ್ ಅಂತ ಇರ್ತಾರೆ, ಅಲ್ಲಿಂದ ಮ್ಯಾನುಫ್ಯಾಕ್ಚರ್ ಇಂದ ಬರ್ತಾರೆ. ಸೊ ಅಂದ್ರೆ ಒಂದು 30% ಅಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಆದ ಪ್ರಾಡಕ್ಟ್ ನಮ್ಗೆ ಬರುವಾಗ 100% ಆಗ್ತದೆ. ಈ 70% ಅಡ್ವರ್ಟೈಸ್ಮೆಂಟ್ ಮತ್ತು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೆ ಸ್ಪೇರ್ ಆಗ್ತಾ ಇದೆ. ಸೊ ಇದು ತಪ್ಪಲ್ಲ, ಇದೊಂದು ಟ್ರೆಡಿಷನಲ್ ಮೆಥಡ್. ಸೊ ಅಡ್ವಾನ್ಸ್ಡ್ ಮೆಥಡ್ ಏನು, ಡೈರೆಕ್ಟ್ ಸೆಲ್ಲಿಂಗ್. ಸೊ ಇಲ್ಲಿ ಯಾರೇ ಮಧ್ಯವರ್ತಿಗಳಿಲ್ಲ. ಸೊ ನಿಮ್ಗೆ ಇಲ್ಲಿ ಇವತ್ತು ಇನ್ವೈಟ್ ಮಾಡಿದವರು ಈ ಒಂದು ಕಂಪನಿಯ ಒಂದು ಡಿಸ್ಟ್ರಿಬ್ಯೂಟರ್ ಅಥವಾ ಒಬ್ಬ ಕನ್ಸ್ಯೂಮರ್ ಆಗಿಯೇ ಇರ್ತಾನೆ. ಸೊ ಅಂತ ಒಂದು ವ್ಯಕ್ತಿ ಸೊ ಈ ಒಂದು ಡಿಸ್ಟ್ರಿಬ್ಯೂಷನ್ ಶಿಪ್ ಅನ್ನು ನಿಮ್ ಜೊತೆಗೆ ಶೇರ್ ಮಾಡಿದ್ದಾನೆ. ಸೊ 1 ಮಿನಿಟ್. ಸೊ ಸ್ಕ್ರೀನ್ ಶೇರ್ ಡಿಸ್ಕನೆಕ್ಟ್ ಆಯ್ತು, ಕನೆಕ್ಟ್ ಮಾಡ್ತೇನೆ. ಸೊ ಇಲ್ಲಿ ನೀವು ಗಮನಿಸಬೇಕಾದದ್ದು ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ಯಾವುದೇ ಒಂದು ಮಧ್ಯವರ್ತಿಗಳು ಇರುವುದಿಲ್ಲ, ಅಡ್ವರ್ಟೈಸ್ಮೆಂಟ್ ಇಲ್ಲ, ಒಂದು ಟ್ರೆಡಿಷನಲ್ ಔಟ್ಲೆಟ್ ಇಲ್ಲ. ಸೊ ಇಲ್ಲಿ ನೀವು ನೇರವಾಗಿ ಉತ್ಪನ್ನವನ್ನು ಮ್ಯಾನುಫ್ಯಾಕ್ಚರ್ ಇಂದ ಖರೀದಿ ಮಾಡುವಂಥದ್ದು. ಅದಕ್ಕೆ ನಾನು ಉದಾಹರಣೆ ಹೇಳುದಂತಾದ್ರೆ, ಈಗ ನಿಮ್ಗೆ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಸೊ ಅವರು ಜಸ್ಟ್ ಇಂಟ್ರೊಡ್ಯೂಸರ್ ಅಷ್ಟೇ, ನಿಮ್ಮ ಒಂದು ಡಿಸ್ಟ್ರಿಬ್ಯೂಷನ್ ಶಿಪ್ ನ ಬಗ್ಗೆ ಸೊ ನಿಮ್ಗೆ ಪರಿಚಯ ಮಾಡಿಕೊಟ್ಟವರು. ನೀವು ಪ್ರಾಡಕ್ಟ್ ಅನ್ನು ಖರೀದಿ ಮಾಡೋದು ಸೊ ಕಂಪನಿಯಿಂದ ನೇರವಾಗಿ ಖರೀದಿ ಮಾಡ್ತೀರಿ. ಅದು ಎಲ್ಲಿಂದ ಖರೀದಿ ಮಾಡ್ತೀರಿ, ಕಂಪನಿಯ ಅಫಿಷಿಯಲ್ ಸ್ಟಾಕ್ ಪಾಯಿಂಟ್ ಅಥವಾ ಆನ್ಲೈನ್ ಮುಖಾಂತರ ನಿಮ್ಮ ಮನೆಗೆ ಉತ್ಪನ್ನ ಬರುವಂತ ಒಂದು ವ್ಯವಸ್ಥೆ ಇಲ್ಲಿ ಇದೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ಸೊ ನಾವು ಈ ಒಂದು ಇಂಡಸ್ಟ್ರಿಯಲ್ಲಿ ಸೊ ನಾವು ಮಾಡಬೇಕಾದದ್ದೇನು, ಸೊ ನಾವು ಇಲ್ಲಿ ಈ ಒಂದು ಅಡ್ವರ್ಟೈಸ್ಮೆಂಟ್ ಮಾಡುವ ಪಾತ್ರ ಮತ್ತೊಂದು ಡಿಸ್ಟ್ರಿಬ್ಯೂಷನ್ ಶಿಪ್ ನ ಒಂದು ಪಾತ್ರವನ್ನು ನಾವಿಲ್ಲಿ ಮಾಡಬೇಕಾದದ್ದು. ಸೊ ಈ ಒಂದು ಡಿಸ್ಟ್ರಿಬ್ಯೂಷನ್ ಶಿಪ್ ನ ಒಂದು ಐಡಿ ಪಡೆದು ಪ್ರತಿಯೊಂದು ಉತ್ಪನ್ನ ನಮಗೆ ಡಿಸ್ಕೌಂಟ್ ಪಡೆಯುವುದರ ಜೊತೆಗೆ 70% ಏನು ಸೇವ್ ಆಗ್ತದೆ, ಸೊ ಅಡ್ವರ್ಟೈಸ್ಮೆಂಟ್ ಅಥವಾ ನಮ್ಮ ಒಂದು ಯಾವುದು ಡಿಸ್ಟ್ರಿಬ್ಯೂಷನ್ ಚಾನಲ್ಗೆ ಹೋಗುವಂತ ಅಮೌಂಟ್ ಏನು ಸೇವ್ ಆಗ್ತದೆ ಅದು ನಮ್ಮಲ್ಲೇ ಹಂಚಿಕೊಳ್ತಾರೆ. ಅದಕ್ಕೆ ನಾವು ಮಾಡಬೇಕಾದದ್ದು ಏನು ಹೇಳಿದ್ರೆ, ಹೆಚ್ಚೆಚ್ಚು ಕನ್ಸ್ಯೂಮರ್ಗಳನ್ನು ಅಥವಾ ಬೈಯರ್ ಅನ್ನು ಅಥವಾ ನಮ್ಮ ಹಾಗೆ ಒಬ್ಬ ಆಸಕ್ತಿ ಇರುವಂತ ಒಬ್ಬ ಡಿಸ್ಟ್ರಿಬ್ಯೂಟರ್ ಗಳನ್ನು ಕಂಪನಿಗೆ ಪರಿಚಯ ಮಾಡುವಂತದ್ದು ಸೊ ನಮ್ಮ ಕೆಲಸ ಆಗಿರ್ತದೆ. ಇದು ಟ್ರೆಡಿಷನಲ್ ಡಿಸ್ಟ್ರಿಬ್ಯೂಷನ್ಗೂ ಈ ಒಂದು ಆನ್ಲೈನ್ ಅಥವಾ ಈಗ ಒಂದು ನೆಟ್ವರ್ಕ್ ಇಂಡಸ್ಟ್ರಿಗೂ ಇರುವಂತ ಒಂದು ವ್ಯತ್ಯಾಸ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ, ಸೊ ಈ ಒಂದು ಅಪರ್ಚುನಿಟಿ ನಿಮ್ಗೆ ಗ್ಲೋಬಲ್ ಅಪರ್ಚುನಿಟಿ ಇದೆ. ಯಾವ ರೀತಿ ಅಂತ ಹೇಳಿದ್ರೆ, ನೀವು ಪ್ರಪಂಚದ ಎಲ್ಲಾ ಭಾಗದಲ್ಲಿ ಈ ಒಂದು ಡಿಸ್ಟ್ರಿಬ್ಯೂಷನ್ ಅನ್ನು ಹಂಚಿಸುವಂತ ಒಂದು ಅವಕಾಶ ಈಗ ಇದೆ. ಯಾಕಂತ ಹೇಳಿದ್ರೆ, ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಂದ್ರೆ ಇಂಟರ್ನೆಟ್ ಅಂತ ಏನು ಬಂದಿದೆ, ಸೊ ಇಂಟರ್ನೆಟ್ ಯುಗ ಅಂತ ಏನು ಬಂದಿದೆ, ಆದ್ರಿಂದ ನೀವು ವರ್ಲ್ಡ್ ವೈಸ್ ಈ ಒಂದು ಡಿಸ್ಟ್ರಿಬ್ಯೂಷನ್ ಶಿಪ್ ಅನ್ನು ಕೊಡಬಹುದು. ಅದೇ ನೀವು ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ನೋಡಿರ್ಬೋದು, ಆ ಒಂದು ಡಿಸ್ಟ್ರಿಬ್ಯೂಷನ್ ಶಿಪ್ ನ ಒಂದು ಈ ಪ್ಲೇಸ್ ಅಲ್ಲಿ ಪಡೆದ್ರೆ ಹೇಳಿದ್ರೆ ಸೊ ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದ್ರ ಜೊತೆಗೆ ಸೊ ನೀವು ನಿಮ್ಮ ಏರಿಯಾ ಬಿಟ್ಟು ಬೇರೆ ಕಡೆ ಬಿಸ್ನೆಸ್ ಮಾಡುವಾಗೇ ಇಲ್ಲ. ಸೊ ಇದು ಟ್ರೆಡಿಷನಲ್ ಒಂದು ಡಿಸ್ಟ್ರಿಬ್ಯೂಷನ್ ಶಿಪ್ ನ ಒಂದು ಏನು ಡ್ರಾಬ್ಯಾಕ್. ಇಲ್ಲಿ ಹಾಗೆಲ್ಲ ಸೊ ಸಣ್ಣ ಇನ್ವೆಸ್ಟ್ಮೆಂಟ್ ನ ಮುಖಾಂತರ ನೀವು ವರ್ಲ್ಡ್ ವೈಸ್ ಡಿಸ್ಟ್ರಿಬ್ಯೂಷನ್ ಶಿಪ್ ಅನ್ನು ಡೆವಲಪ್ ಮಾಡುವಂತ ಒಂದು ಅವಕಾಶ ಇದೆ. ಸೊ ಇಲ್ಲಿ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾದಂತ ವಿಚಾರ ಏನಂತ ಹೇಳಿದ್ರೆ, 3 ಫ್ಯಾಕ್ಟರ್ ಅನ್ನು ಕೌಂಟ್ ಮಾಡಬೇಕು. ಒಂದು, ನೀವು ಚೂಸ್ ಮಾಡುವ ಕಂಪನಿ. ಸೊ ಆ ಕಂಪನಿಯ ಒಂದು ಬ್ಯಾಕ್ ಗ್ರೌಂಡ್ ಏನು, ಸೊ ಯಾವ ರೀತಿಯ ಒಂದು ಪ್ರಾಡಕ್ಟ್ ಅನ್ನು ಕೊಡ್ತಾ ಇದೆ, ಸೊ ಅದರ ಕ್ವಾಲಿಟಿ ಏನು, ಇದ್ರ ಬಗ್ಗೆ ಎಲ್ಲ ನೀವು ತಿಳಿಬೇಕು. ಅದರೊಟ್ಟಿಗೆ ಸೊ ಇದರ ಒಂದು ಏನು ವಿಷನ್ ಏನು, ಸೊ ಯಾತಕ್ಕೋಸ್ಕರ ಈ ಒಂದು ಇಂಡಸ್ಟ್ರಿಗೆ ಇಳಿದಿದೆ, ಸೊ ಇದು ನಾವು ತಿಳ್ಕೊಳ್ಳೇಬೇಕು. ಎರಡನೇದು ಬರುವಂತ ಒಂದು ಫ್ಯಾಕ್ಟರ್ ಏನು ಹೇಳಿದ್ರೆ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಯಾವ ರೀತಿಯ ಪ್ರಾಡಕ್ಟ್ ಅನ್ನು ಮಾರ್ಕೆಟ್ ಮಾಡ್ತಾ ಇದೆ, ಸೊ ಇದರಲ್ಲಿ ಏನು ಯೂನಿಕ್ನೆಸ್ ಇದೆ, ಸೊ ಇದು ಒಂದು ಜೆನ್ವಿನ್ ಪ್ರಾಡಕ್ಟಾ ಅಥವಾ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡಾ, ಸೊ ಇದನ್ನೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಸೊ ಮೂರನೇದು, ಸೊ ಈ ಒಂದು ಅಪರ್ಚುನಿಟಿ ಏನು 70% ನಮ್ಗೆ ರಿಟರ್ನ್ ಕೊಡ್ತೇವೆ ಅಂತ ಕಂಪನಿ ಹೇಳ್ತದೆ, ಸೊ ಇದು ನಿಜವಾಗ್ಲೂ ಕೊಡ್ತಾ ಇದೆಯಾ ಅಥವಾ ಇದು ಖಾಲಿ ಯಾರು ಫಸ್ಟ್ ಜಾಯಿನ್ ಆದವರಿಗೆ ಮಾತ್ರ ಸಿಗ್ತಾ ಇದೆಯಾ ಅಥವಾ ಉಳಿದವರಿಗೆ ಇದು ಒಂದು ಮರೀಚಿಕೆ ಆಗಿದೆಯಾ, ಇದನ್ನು ನೋಡ್ಕೊಳ್ಬೇಕು. ಸೊ ಯಾವಾಗ್ಲೂ ಅಷ್ಟೇ, ಸೊ ಈಗ ಜಾಯಿನ್ ಆದ್ರೆ, ಈಗ ಯಾರು ಈ ಒಂದು ಡಿಸ್ಟ್ರಿಬ್ಯೂಷನ್ ತಗೊಂಡವರು, ಸೊ ಅವರು ಈಗ ಒಂದು ಉನ್ನತ ಹಂತ ತಲುಪುವಂತ ಒಂದು ಅವಕಾಶ ಇದೆ ಅಂತ ಆದ್ರೆ ಸೊ ಅದೊಂದು ಜೆನ್ವಿನ್ ಬಿಸ್ನೆಸ್ ಅಂತ ಹೇಳ್ತಾರೆ. ಸೊ ಇಂಥ ಒಂದು ಅವಕಾಶ ಕೊಡುವಂತ ಒಂದು ಕಂಪನಿ ಸೊ DXN. ಇದು DXN ಇಂಡಿಯಾ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ತೇವೆ. ಸೊ ಇದು ಇಂಡಿಯಾದಲ್ಲಿ ಸೊ ಇಯರ್ 2000ಗೆ ಲಾಂಚ್ ಆಯಿತು. ಸೊ 1993 ಇದು ಮಲೇಷ್ಯಾದಲ್ಲಿ ಸ್ಟಾರ್ಟ್ ಆದಂತ ಕಂಪನಿ. ಸೊ ಇದರ ಬಗ್ಗೆ ನಿಮ್ಗೆ ನಾನು ಸ್ವಲ್ಪ ಡೀಟೇಲ್ಸ್ ಹೇಳ್ತೇನೆ. ಸ್ಲೈಡ್ ತುಂಬಾ ಬ್ಯಾಕ್ ಇದೆ, ಯಾಕಂದ್ರೆ ತುಂಬಾ ಸ್ಲೈಡ್ ಇದರಿಂದ ಸ್ವಲ್ಪ ಸ್ಲೋ ಪ್ರೋಸೆಸ್ ಅಪ್ಡೇಟ್ ಆಗ್ತಾ ಇದೆ. ಸೊ ನಾನು ಓರಲಿ ಆಗಿ ಹೇಳ್ತೇನೆ. ಸೊ ಇದರ ಫೌಂಡರ್ ಡಾಕ್ಟರ್ ಲಿಮ್ಸೋಜಿನ್. ಸೊ ಇವರು ಯಾವೇ ಒಬ್ಬ ಕಂಪನಿ ಸೊ ಒಂದು ಸ್ಥಾಪನೆ ಮಾಡಿದ್ರೆ ಅಂತಾದ್ರೆ ಅವರ ಒಂದು ರೀಸನ್ ಏನ್ ಹೇಳ್ತಾರೆ, ನಾನು ಒಂದು ಬಿಸ್ನೆಸ್ ಅಲ್ಲಿ ಒಂದು ಯಶಸ್ಸು ಗಳಿಸ್ಬೇಕು ಅಂತ. ಸೊ ಇವರು ಹಾಗೆಲ್ಲ ಸೊ ಅವರ ತಮ್ಮ ಒಂದು ಹೈಯರ್ ಎಜುಕೇಶನ್ IIT ಖರಗ್ಪುರ್ ಅಲ್ಲಿ ಕಂಪ್ಲೀಟ್ ಮಾಡಿ ಅದರ ನಂತರ ಅವರ ಒಂದು ಆಸಕ್ತಿದಾಯಕ ಒಂದು ಫೀಲ್ಡ್ ಆದ ಸೊ ಮಶ್ರೂಮ್ ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಒಂದು 10 ರಿಂದ
20 ವರ್ಷದವರೆಗೆ ಅವರ ಒಂದು ಜೀವನದ ಒಂದು 20 ವರ್ಷದಷ್ಟು ಇದು ಏನು ಭಾಗವನ್ನು ಆ ಒಂದು ಅದಕ್ಕೋಸ್ಕರ ರಿಸರ್ಚ್ಗೋಸ್ಕರ ತೊಡಗಿಕೊಂಡ್ರು. ಸೊ ಅದರ ರಿಸರ್ಚಿನ ಫಲವೇ ಈ ಒಂದು DXN ಕಂಪನಿ ಪ್ರಾರಂಭ ಆಗ್ಲಿಕ್ಕೆ ಕಾರಣ ಆಯಿತು. ಸೊ DXN ಒಂದು ಮಶ್ರೂಮ್ ಅನ್ನು ಬೆಳೆಸುವಂತ ಗ್ಯಾನೋಡರ್ಮಾ ಅಂತ ಹೇಳುವಂತ ಒಂದು ರೆಡ್ ಕಲರ್ ಮಶ್ರೂಮ್ ಅನ್ನು ಬೆಳೆಸುವಂತ ಒಂದು ಪ್ರಪಂಚದ ಅತಿ ದೊಡ್ಡ ಕಂಪನಿ ಅಂತ ಸಹ ಈಗ ಗುರುತಿಸಿಕೊಂಡಿದೆ. ಸೊ ಅದರ ನಂತರ ಆ ಒಂದು ಉತ್ಪನ್ನಗಳನ್ನು ಜನರಿಗೆ ತಲುಪಿಸಬೇಕು ಅಂತ ಒಂದು ಉದ್ದೇಶದಿಂದ ಸೊ 1993 ಮಲೇಷ್ಯಾದಲ್ಲಿ ಈ ಕಂಪನಿ ಸ್ಟಾರ್ಟ್ ಆಯಿತು. ಇಯರ್ 2000ಗೆ ಇಂಡಿಯಾಕ್ಕೆ ಲಾಂಚ್ ಆಯಿತು. ಅದು 9ನೇ ಕಂಟ್ರಿ ಆಗಿ ಈಗ ಈ ಒಂದು ಕಂಪನಿ 185ಕ್ಕೂ ಹೆಚ್ಚು ದೇಶದಲ್ಲಿ ತನ್ನ ಒಂದು ಬಿಸ್ನೆಸ್ ಅನ್ನು ಸ್ಪ್ರೆಡ್ ಮಾಡಿದೆ. ಆಲ್ರೆಡಿ ಈಗ 28ನೇ ಇಯರ್ನ ಒಂದು ರನ್ನಿಂಗ್ ಅಲ್ಲಿದೆ. ಸೊ ಅದೇ ಅಲ್ಲದೆ ಈ ಒಂದು ಬಿಸ್ನೆಸ್ ಸೊ ಈಗ ಒಂದು ಪ್ರಪಂಚದಾದ್ಯಂತ ಬೆಳೆಯುವುದರ ಜೊತೆಗೆ ಇಂಡಿಯಾದಲ್ಲಿ ಆಲ್ರೆಡಿ ಈಗ 5 ಫ್ಯಾಕ್ಟ್ರೀಸ್ಗಳಿದೆ. ಅದೇ ಅಲ್ಲದೆ ಈಗ ಒಂದು ದೊಡ್ಡ ಒಂದು ಫ್ಯಾಕ್ಟ್ರಿ ವಿತ್ ಫಾರ್ಮ್ ಲ್ಯಾಂಡ್ ತೆಲಂಗಾಣದಲ್ಲಿ ಈಗ ಓಪನ್ ಆಗ್ಲಿಕ್ಕಿದೆ. ಸೊ ಇದು ವರ್ಲ್ಡಿನ ಒಂದು ದೊಡ್ಡ ಒಂದು ಯೂನಿಟ್ ಆಗಿದೆ. ಸೊ ಅದರ ಮುಖಾಂತರ ಈ ಒಂದು ಉತ್ಪನ್ನಗಳು ಸೊ ಭಾರತದಲ್ಲೇ ತಯಾರಾಗಿಕೊಂಡು ಹೊರ ಪ್ರಪಂಚಕ್ಕೆ ಸೊ ಡಿಸ್ಟ್ರಿಬ್ಯೂಟ್ ಆಗುವಂತ ಒಂದು ವ್ಯವಸ್ಥೆ ಇದೆ. ಸೊ ಇದು ಕಂಪನಿಯ ಒಂದು ವಿಷನ್ ಏನಂತ ಹೇಳಿದ್ರೆ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್. ಸೊ ಪ್ರತಿಯೊಬ್ಬರಿಗೆ ಹೆಲ್ತ್ ಮತ್ತು ವೆಲ್ತ್ ಮತ್ತು ಹ್ಯಾಪಿನೆಸ್ ಅನ್ನು ಹಂಚುವಂತ ಒಂದು ವ್ಯವಸ್ಥೆ. ಸೊ ಆದ್ರಿಂದ ಇಲ್ಲಿ ಪ್ರತಿಯೊಬ್ಬರು ಸೊ ಈ ಒಂದು ಅಪರ್ಚುನಿಟಿಯನ್ನು ಉಪಯೋಗ ಮಾಡಿಕೊಂಡು ಸೊ ಸಕ್ಸಸ್ಫುಲ್ ಆಗಿ ಸೊ ತಮ್ಮ ಒಂದು ಬಿಸ್ನೆಸ್ ಅನ್ನು ಡೆವಲಪ್ ಮಾಡುವಂತ ಒಂದು ಅವಕಾಶ DXN ಕೊಟ್ಟಿದೆ. ಸೊ ಈಗ ನೆಕ್ಸ್ಟ್ ನೋಡುವ. ಸೊ ಈ ಒಂದು ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ಸೊ 3 ಕ್ರೈಟೀರಿಯಾದ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಕಂಪನಿ ಸ್ಟೆಬಿಲಿಟಿ, ಪ್ರಾಡಕ್ಟ್ ಸುಪೀರಿಯಾರಿಟಿ, ಅದರೊಟ್ಟಿಗೆ ಪ್ಲಾನ್ ನ ಒಂದು ಮಾರ್ಕೆಟಿಂಗ್ ಪ್ಲಾನ್ ನ ಒಂದು ಸ್ಟೆಬಿಲಿಟಿ. ಏನು ಮಾರ್ಕೆಟಿಂಗ್ ಪ್ಲಾನ್, ಸೊ ಅದರ ಒಂದು ವಿಶೇಷತೆ ಏನು, ಸೊ ಯಾವ ರೀತಿ ನಾವು ಸಕ್ಸಸ್ ಪಡಿಬಹುದು ಅಂತ ಹೇಳುವಂಥದ್ದು. ಸೊ ಈಗ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಶೇರ್ ಮಾಡ್ತೇನೆ. ಸೊ 1 ಮಿನಿಟ್ ವೆಯ್ಟ್ ಮಾಡಿ. ಓಕೆ, ಸೊ ನಮ್ಮ ಒಂದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಪ್ರಾಡಕ್ಟ್ಸ್ ಬಗ್ಗೆ ಹೇಳುವುದಂತಾದ್ರೆ ಸೊ ಕಂಪನಿ ಮೇನ್ ಆಗಿ ವರ್ಲ್ಡಿನ ಒಂದು ಬೆಸ್ಟ್ ಕ್ವಾಲಿಟಿಯ ಒಂದು ಫುಡ್ ಪ್ರಾಡಕ್ಟ್ಸ್ ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತದೆ. ಅದೇ ಅಲ್ಲದೆ ಸೊ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್, ಬಿವರೇಜಸ್, ಅದರೊಟ್ಟಿಗೆ ಪರ್ಸನಲ್ ಕೇರ್ ಪ್ರಾಡಕ್ಟ್, ಹೆಲ್ತ್ ಕೇರ್ ಪ್ರಾಡಕ್ಟ್ಸ್, ವೆಲ್ನೆಸ್ ಪ್ರಾಡಕ್ಟ್ಸ್, ಸೊ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಗಳನ್ನು ಸಹ ಮ್ಯಾನುಫ್ಯಾಕ್ಚರ್ ಮಾಡ್ತದೆ. ಸೊ ಅದರಲ್ಲಿ ಮೇಜರ್ ಆಗಿ ಬರುವಂತದ್ದು ನಮ್ದು ಪ್ರಾಡಕ್ಟ್ ಅಲ್ಲಿ ಸೊ ಗ್ಯಾನೋಡರ್ಮಾ, ಸೊ ಸ್ಪೈರುಲಿನಾ, ಕಾರ್ಡಿಸೆಪ್, ಅದರೊಟ್ಟಿಗೆ ನೋನಿ. ಸೊ ಇದು ಈ ಎಲ್ಲ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ನಮಗೆ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾರೆ. ಸೊ ಇದು ನಮ್ಮ ಕಂಪನಿಯ ಫೌಂಡರ್ ದಾತುಕ್ ಡಾಕ್ಟರ್ ಲಿಮ್ಸೋಜಿನ್ ಅಂತ. ಸೊ ಒಂದು 10 years ರಿಸರ್ಚ್ ನಂತರ ಈ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ರು. ಇದು ನಮ್ಮ ಕಂಪನಿ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್ ಒಂದು ಕಾನ್ಸೆಪ್ಟ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದೆ. ಸೊ ಒನ್ ವರ್ಲ್ಡ್ ಒನ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ನ ಮುಖಾಂತರ ಸೊ ನೀವೊಂದು ಸಿಂಗಲ್ ID ಮುಖಾಂತರ ಸೊ 185 ದೇಶದಲ್ಲಿ ಬಿಸ್ನೆಸ್ ಮಾಡುವಂತ ಅವಕಾಶ ಮಾಡಿಕೊಡ್ತದೆ. ಅದರ ಜೊತೆಗೆ 185 ಕಂಟ್ರೀಸ್ ಇಂದ ನೀವು ಅರ್ನ್ ಮಾಡಬಹುದು. ಬೇರೆ ಬೇರೆ ಒಂದು ಕರೆನ್ಸಿ ಮುಖಾಂತರ ಸೊ ನೀವು ಅರ್ನ್ ಮಾಡುವಂತ ಒಂದು ಅವಕಾಶ ಸಹ ಕೊಟ್ಟಿದೆ. ಸೊ ಇದು ಯುನೀಕ್ ಅಪರ್ಚುನಿಟಿ, ನಿಮ್ಗೆ ಯಾವುದೇ ಒಂದು ಕಂಪನಿಯಲ್ಲಿ ಸಹ ಸಿಗೋದಿಲ್ಲ. ಅದರೊಟ್ಟಿಗೆ ನೀವು ಇಲ್ಲಿ ಗಮನಿಸಬೇಕಾದದ್ದು 100 ಬೆಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಲ್ಲಿ ನಮ್ಮ ಕಂಪನಿ ಈಗ ಆಲ್ರೆಡಿ ಸೊ 15th ಪ್ಲೇಸ್ ಅಲ್ಲಿ ಇದೆ. ಇದು 2015 ಇದು ರ್ಯಾಂಕಿಂಗ್ ಲಿಸ್ಟ್. ಸೊ ಅದರ ನಂತರ ಸೊ ಇನ್ನೂ ಅಪ್ಡೇಟ್ ಆಗಬೇಕು. ಸೊ ಇದನ್ನು ನೀವು ಗಮನಿಸಿ ಸೊ ಯಾವ ರೀತಿ ನಮ್ಮ ಕಂಪನಿ ಒಂದು ಗ್ರೋತ್ ಆಗ್ತಾ ಇದೆ ಅಂತ. ಆ ಒಂದು 100 ಬೆಸ್ಟ್ ಕಂಪನಿಯಲ್ಲಿ 80 years ವರೆಗೆ ಕಂಪ್ಲೀಟ್ ಆದಂತ ಕಂಪನಿಗಳು ಇದೆ. ನಮ್ಮ ಕಂಪನಿಯ ಮೇನ್ ವಿಷನ್ ಸ್ಟೇಟ್ಮೆಂಟ್ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಅನ್ನು ಪ್ರಮೋಟ್ ಮಾಡುವಂತದ್ದು ನಮ್ಮ ಒಂದು ಮೇನ್ ಇದು ಯಾವುದು ಕಾನ್ಸೆಪ್ಟ್. ಅದರೊಟ್ಟಿಗೆ DXN ಕಾನ್ಸೆಪ್ಟ್ ಬಗ್ಗೆ ಹೇಳೋದಂತಾದ್ರೆ ಇಸ್ ಒನ್ ಟೋಟಲ್ ಕಂಪನಿ. ಸೊ ನೀವು ಬೇರೆ ಬೇರೆ ನೆಟ್ವರ್ಕ್ ಅನ್ನು ನೋಡಿರ್ಬೋದು. ಸೊ ಅಲ್ಲಿ ಉತ್ಪನ್ನವನ್ನು ಯಾರ ಒಂದು ತಯಾರು ಮಾಡ್ತಾರೆ, ಈ ಒಂದು ನೆಟ್ವರ್ಕ್ ಕಂಪನಿಯವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇಲ್ಲಿ ಹಾಗೆಲ್ಲ ಪ್ರೊಸೆಸಿಂಗ್ ಇಂದ ಹಿಡಿದು ಮಾರ್ಕೆಟಿಂಗ್ ವರೆಗೆ ಸೊ ಮ್ಯಾನುಫ್ಯಾಕ್ಚರ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಪ್ರತಿಯೊಂದನ್ನು ಕಂಪನಿ ಹೋಲ್ ಅಂಡ್ ಸೋಲ್ ನೋಡಿಕೊಡ್ತದೆ. ಸೊ ಅದರಿಂದ ಹೈ ಕ್ವಾಲಿಟಿ ಅಶ್ಯೂರೆನ್ಸ್ ನಿಮಗೆ ಕೊಡ್ತದೆ. ಸೊ ಇನ್ನೊಂದು ಒನ್ ವರ್ಲ್ಡ್ ಒನ್ ಮಾರ್ಕೆಟ್, ನೀವು ಒಂದು ಸಿಂಗಲ್ ID ಮುಖಾಂತರ ಸೊ ನೀವು ವರ್ಲ್ಡ್ ವೈಸ್ ಬಿಸ್ನೆಸ್ ಅನ್ನು ಕ್ರಿಯೇಟ್ ಮಾಡಬಹುದು. ಮತ್ತೊಂದು ಒನ್ ಮೈಂಡ್. ಸೊ ಒನ್ ಮೈಂಡಿನ ಒಂದು ಕಾನ್ಸೆಪ್ಟ್ ನ ವಿಶೇಷತೆ ಏನ್ ಹೇಳಿದ್ರೆ ಸೊ ಸಿಂಗಲ್ ಮೈಂಡೆಡ್ ಫೋಕಸ್ ಅಂತ ಹೇಳ್ತೇವೆ. ಇದು ಕಂಪನಿ ಇರ್ಬೋದು, ಒಬ್ಬ ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಸೇಮ್. ಸೊ ಏನಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಅನ್ನು ಸ್ಪ್ರೆಡ್ ಮಾಡುವುದೇ ಈ ಒಂದು ಕಂಪನಿ ಮತ್ತು ಒಬ್ಬ ಡಿಸ್ಟ್ರಿಬ್ಯೂಟರ್ ನ ಮೋಟೋ ಆಗಿರ್ತದೆ. ಸೊ ನೆಕ್ಸ್ಟ್ ನೋಡುವ. ಸೊ ಈ ಒಂದು ಕಂಪನಿಯ ಸ್ಟೆಬಿಲಿಟಿ ಬಗ್ಗೆ ಹೇಳೋದಂತಾದ್ರೆ ಸೊ ನಮ್ಮ ಕಂಪನಿ ಗ್ಲೋಬಲ್ ಕಂಪನಿ ಆಲ್ರೆಡಿ ಹೇಳಿದೆ. ಸೊ ಇದರ ಟ್ರ್ಯಾಕ್ ರೆಕಾರ್ಡ್ ಒಂದು ಪ್ರೂವನ್ ರೆಕಾರ್ಡ್ ಇದೆ. ಸೊ ಅದರೊಟ್ಟಿಗೆ
100% ಡೆಪ್ತ್ ಫ್ರೀ ಕಂಪನಿ ಅಂತ ಹೇಳ್ಬೋದು. ಸೊ ಇಲ್ಲಿ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ISO 9001, ISO 14001, ISO 17025. ಸೊ ಇಂಥ ಒಂದು ವರ್ಲ್ಡ್ಗೆ ಒಂದು ರೆಕಗ್ನೈಸ್ಡ್ ಸರ್ಟಿಫಿಕೇಟ್ಸ್ ಗಳು ಇದೆ. ಅದರೊಟ್ಟಿಗೆ TGA ಥೆರಪೆಟಿಕ್ ಗುಡ್ಸ್ ಅಡ್ಮಿನಿಸ್ಟ್ರೇಷನ್, ಸೊ ಅಲ್ಲಿಂದ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಥೆರಪೆಟಿಕ್ ಗುಡ್ಸ್ ಅಡ್ಮಿನಿಸ್ಟ್ರೇಷನ್ ಆಸ್ಟ್ರೇಲಿಯಾ, ಇಲ್ಲಿ GMP ಸರ್ಟಿಫಿಕೇಟ್ ಕಂಪನಿ ನಮ್ದು ಆಗಿದೆ. ಸೊ ಅದರೊಟ್ಟಿಗೆ 180 ದೇಶದಲ್ಲಿ ತನ್ನ ಒಂದು ನೆಟ್ವರ್ಕ್ ಅನ್ನು ಬೆಳೆಸಿಕೊಟ್ಟಿದೆ. ಸೊ ಅದರೊಟ್ಟಿಗೆ ಪ್ರಾಡಕ್ಟ್, ಇದು ಎಕ್ಸೆಪ್ಷನಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗದಂತ ಒಂದು ಯೂನಿಕ್ ಪ್ರಾಡಕ್ಟ್, ಗ್ಯಾನೋಡರ್ಮಾ ಬೇಸ್ಡ್ ಪ್ರಾಡಕ್ಟ್ಸ್ ನಮ್ಗೆ ಸಿಗ್ತಾ ಇದೆ. ಅದರೊಟ್ಟಿಗೆ ಹೈ ಕ್ವಾಲಿಟಿ ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತದೆ. ಸೊ ಅದರೊಟ್ಟಿಗೆ ಬೈಬ್ಯಾಕ್ ಗ್ಯಾರಂಟಿಯು ನಿಮ್ಗೆ ಇಲ್ಲಿ ಕೊಡ್ತದೆ. ಸಾಲಿಡ್ ಅಪರ್ಚುನಿಟಿ ಯಾಕೆ ಹೇಳುತ್ತೆ ಅಂತ ಹೇಳಿದ್ರೆ, ಲೋ ಸ್ಟಾರ್ಟ್ಅಪ್, ಒಂದು ಸಣ್ಣ ಒಂದು ಇನ್ವೆಸ್ಟ್ಮೆಂಟ್ ಮುಖಾಂತರ ಸ್ಟಾರ್ಟ್ ಮಾಡ್ಬೋದು. ಗ್ಲೋಬಲ್ ಅಪರ್ಚುನಿಟಿ, ಸಿಂಪಲ್, ಈಸಿ, ಪವರ್ಫುಲ್, ಇದು ಕಾಂಪನ್ಸೇಷನ್ ಪ್ಲಾನ್ ಅಂತ ಹೇಳ್ಬೋದು. ಕಾಂಪನ್ಸೇಷನ್ ಪ್ಲಾನ್ ಅಂತ ಹೇಳ್ಬೋದು. ಸೊ ಇದ್ರ ಮುಖಾಂತರ ನೀವು ವರ್ಲ್ಡ್ ವೈಸ್ ಅರ್ನಿಂಗ್ ಮಾಡ್ಬೋದು. ಸೊ ಈ ಅಂತ ಒಂದು ಅಪರ್ಚುನಿಟಿ ಸೊ ನಮ್ಗೆ DXN ಕೊಡ್ತದೆ. ಸೊ ನೆಕ್ಸ್ಟ್ ನೋಡುವ, ಸೊ ಯಾಕೆ DXN ಅಂತ ನಿಮ್ಗೆ ತಿಳಿಸಿದೆ. ಸೊ ಈ ಒಂದು ವಿಶೇಷವಾದ ಪ್ರಾಡಕ್ಟ್ ಏನು, ನಮ್ಮ ಒಂದು ಸಣ್ಣ ಟೈಮ್ ಮತ್ತು ಮನಿಯನ್ನು ಇನ್ವೆಸ್ಟ್ ಮಾಡಿಕೊಂಡು ಹೇಗೆ ಅರ್ನ್ ಮಾಡ್ಬೋದು. ಸೊ ನೇಚರ್ನ ಒಂದು ಅಮೇಝಿಂಗ್ ಗಿಫ್ಟ್, ದೇವರು ಏನು ಕೊಟ್ಟಂತ ಒಂದು ಗಿಫ್ಟ್ ಗಳಲ್ಲಿ ಒಂದು ಕಾರ್ಡಿಸೆಪ್ ಮತ್ತೊಂದು ಗ್ಯಾನೋಡರ್ಮಾ, ಸೊ ನೂನಿ ಸ್ಪೈರುಲಿನಾ, ಇದು ಪ್ರಪಂಚದ ಅತ್ಯುತ್ತಮ ಆಹಾರಗಳಲ್ಲಿ ಒಂದಾಗಿದೆ. ಸೊ ಗ್ಯಾನೋಡರ್ಮಾವನ್ನು ಕಿಂಗ್ ಆಫ್ ಹರ್ಬ್ ಅಂತ ಹೇಳ್ತೇವೆ, ಸ್ಪೈರುಲಿನಾವನ್ನು ಸೂಪರ್ ಫುಡ್ ಅಂತ ಹೇಳ್ತೇವೆ. ಸೊ ಅದರೊಟ್ಟಿಗೆ ನೂನಿಯನ್ನು ಸೊ ಇಮ್ಯೂನ್ ಬೂಸ್ಟರ್ ಅಂತ ಹೇಳ್ತೇವೆ. ಸೊ ಕಾರ್ಡಿಸೆಪ್ ಅಂತ ಹೇಳಿದ್ರೆ ಸೊ ಅದಕ್ಕೆ ಅದರದ್ದೇ ಆದ ವಿಶೇಷ ಇದೆ, ಇಮ್ಯುನಿಟಿ ಬೂಸ್ಟ್ ಅಪ್ ಮಾಡ್ತದೆ, ನಮ್ಮ ಒಂದು ಬಾಡಿಯನ್ನು ಸ್ಟ್ರೆಂಥನ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಇಂಥ ಒಂದು ಇದು ಪ್ರಕೃತಿಯಲ್ಲಿ ಸಿಗುವಂತ ಆಹಾರದ ಉತ್ಪನ್ನಗಳನ್ನು ತಯಾರಿಸಿ ನಮ್ಗೆ ಕೊಡ್ತಾರೆ. ಸೊ ಯಾವ ಟೈಪ್ ನ ಉತ್ಪನ್ನಗಳನ್ನು ತಯಾರಿಸಿ ಕೊಡ್ತಾರೆ ಅಂತ ನೋಡುವ. ಸೊ ಅದರಲ್ಲಿ ಬಿವರೇಜಸ್ ಇದೆ, ಸೊ ವೆರೈಟೀಸ್ ಆಫ್ ಬಿವರೇಜ್. ಅದರಲ್ಲಿ ಮಶ್ರೂಮ್ ಇಂದ ಮಾಡಿದಂತ ಕಾಫಿ ಇದೆ, ಟೀ ಇದೆ, ಅದರೊಟ್ಟಿಗೆ ನಿಮ್ಗೆ ಕೊಕೋಸಿ ಅಂತ ಸೊ ಬಿವರೇಜಸ್ ಇದೆ. ಸೊ ನೂನಿ, ನೂನಿಜಿ, ರೊಸೆಲ್ಲೆ, ಸೊ ಇದೆಲ್ಲ ವೆರೈಟೀಸ್ ಆಫ್ ಬಿವರೇಜಸ್ ನಮ್ಮ ಕಂಪನಿಯಲ್ಲಿ ದೊರೆಯುವಂಥದ್ದು. ಇದರ ಬಗ್ಗೆ ಇನ್ ಡೀಟೇಲ್ ನಾವು ಪ್ರಾಡಕ್ಟ್ ನಾಲೆಜ್ ಒಂದು ಸೆಷನ್ ಅಲ್ಲಿ ನಿಮ್ಗೆ ತಿಳಿಸ್ತೇವೆ. ಸೊ ಅದ್ರ ಬಗ್ಗೆ ನಿಮ್ಗೆ ವಿಡಿಯೋಸ್ಗಳು ಸಹ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಅವೈಲಬಿಲಿಟಿ ಇದೆ. ಅದರೊಟ್ಟಿಗೆ ಸಪ್ಲಿಮೆಂಟ್ಸ್ ಗಳ ಬಗ್ಗೆ ಬರೋದಾದ್ರೆ ಸ್ಪೈರುಲಿನಾ ಇದೆ, ಸೊ RGGL ಅಂತ ಹೇಳ್ಕೊಂಡು ಮಶ್ರೂಮ್ ಪೌಡರ್ ಇದೆ. ಸೊ ಹೀಗೆ ವೆರೈಟೀಸ್ ಆಫ್ ಸಪ್ಲಿಮೆಂಟ್ಸ್ ನಿಮ್ಗಿದೆ. ಸೊ ಪರ್ಸನಲ್ ಕೇರ್ ಪ್ರಾಡಕ್ಟ್ ಅಲ್ಲಿ ಸೊ ನಿಮ್ಗೆ ಮಶ್ರೂಮ್ ಇಂದ ಮಾಡಿದಂತ ಶಾಂಪೂ ಇದೆ, ಪೇಸ್ಟ್ ಇದೆ, ಸೋಪ್ ಇದೆ, ಸೊ ಗ್ಯಾನೋ ಮಸಾಜ್ ಆಯಿಲ್ ಇದೆ. ಸೊ ಹೀಗೆ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಗಳು ನಿಮ್ಗೆ ಅವೈಲಬಿಲಿಟಿ ಇದೆ. ಸೊ ಇದು ರೇಂಜ್ ಆಫ್ ಪ್ರಾಡಕ್ಟ್ಸ್. ಇದು ಸ್ಟಾರ್ಟ್ ಮಾಡೋದು ಹೇಗೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ನೀವು ಇದಕ್ಕೆ ಜಾಯಿನ್ ಆಗುವಂಥದ್ದು, ಅದರ ನಂತರ ಪ್ರಾಡಕ್ಟ್ ಅನ್ನು ನೀವು ಸ್ವತಃ ಯೂಸ್ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ಗಳು ಸೊ ನಮ್ಗೊಂದು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡೋದ್ರಿಂದ ನಾವು ಸ್ವತಃ ಯೂಸ್ ಮಾಡುವಂಥದ್ದು ಒಳ್ಳೇದು. ಯಾಕೆ ಹೇಳಿದ್ರೆ ನಮಗೂ ಹೆಲ್ತ್ ಬೇಕು. ಸೊ ಎರಡನೇದು, ಈ ಒಂದು ಬೆನಿಫಿಟ್ ಅನ್ನು ಶೇರ್ ಮಾಡಿ. ಸೊ ನಿಮ್ಗೆ ಪ್ರಾಡಕ್ಟ್ ಇಂದ ಏನು ಒಂದು ಖುಷಿ ಅನಿಸಿತು ಅದನ್ನು ಶೇರ್ ಮಾಡಿ. ಬಿಸ್ನೆಸ್ ಅಪರ್ಚುನಿಟಿಯನ್ನು ಶೇರ್ ಮಾಡುವ ಮುಖಾಂತರ ಈ ಒಂದು ಸಿಸ್ಟಮ್ ಅನ್ನು ಬಿಲ್ಡ್ ಮಾಡಿ. ಏನು ನಿಮ್ಗೆ ಮಾಡ್ಬೇಕಂತ ಒಂದು ಕೆಲಸ ಹೇಳ್ತಾರೆ, ಸೊ ಆ ಒಂದು ಸಿಸ್ಟಮ್ ಅನ್ನು ಬಿಲ್ಡ್ ಮಾಡುವಂತದ್ದೇ ನಿಮ್ಗೆ ಕೆಲಸ ಆಗಿರ್ತದೆ. ಈ ಮುಖಾಂತರ ಈ ಒಂದು ಬಿಸ್ನೆಸ್ ಅನ್ನು ನೀವು ಸ್ಟಾರ್ಟ್ ಮಾಡಬಹುದು. ಸೊ ಇಲ್ಲಿ ನೀವು ಜಾಯಿನ್ ಆಗ್ಲಿಕ್ಕೆ 18 ಇಯರ್ ಆಗಬೇಕು. ಸೊ ಅದರ ಜೊತೆಗೆ ಇದು ಜಾಯ್ನಿಂಗ್ ಇಸ್ ಫ್ರೀ. ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡಿ ಫೋಟೋದ ಜೊತೆಗೆ ಜಾಯ್ನಿಂಗ್ ಮಾಡ್ಕೊಳ್ಬಹುದು. ಇದು ನಮ್ಮ ಕಂಪನಿಯ ಅಫಿಷಿಯಲ್ ಸ್ಟಾಕ್ ಪಾಯಿಂಟ್ ಅಥವಾ ಆನ್ಲೈನ್ ಮುಖಾಂತರ ನೀವು ಜಾಯಿನ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಅಪ್ ಮಾಡುವಂಥದ್ದು. ಸೊ ಇದರ ಮುಖಾಂತರ ನಿಮ್ಗೆ ಬೇಕಾದಂತ ಒಂದು ಉತ್ಪನ್ನವನ್ನು ಖರೀದಿ ಮಾಡುವ ಮುಖಾಂತರ ಈ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಬಹುದು. ಸೊ ಇಲ್ಲಿ ನೀವು ಫಸ್ಟ್ ಮಾಡ್ಬೇಕೇನು, ಸೊ ಒಂದು ಗುಡ್ ಕನ್ಸ್ಯೂಮರ್, ಒಂದು ಒಳ್ಳೆ ಬಳಕೆದಾರ. ಈಗ ನಿಮ್ಗೆ ಯಾರು ಈ ಒಂದು ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ದಾರೆ ಅಥವಾ ಒಂದು ಅಪರ್ಚುನಿಟಿ ಬಗ್ಗೆ ಹೇಳ್ತಾರೆ, ಸೊ ಅವರು ಒಬ್ರು ಕನ್ಸ್ಯೂಮರ್ ಆಗಿ ಈ ಒಂದು ಬಿಸ್ನೆಸ್ ಗೆ ಎಂಟ್ರಿ ಆಗ್ತಾರೆ. ಸೊ ಡಿಸ್ಟ್ರಿಬ್ಯೂಷನ್ಶಿಪ್ ನ ಒಟ್ಟಿಗೆ ಈ ಒಂದು ಉತ್ಪನ್ನವನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ರೀಸನ್ ಹೇಳಿದ್ರೆ ಅವರ ಫ್ಯಾಮಿಲಿ ಹೆಲ್ದಿ ಆಗ್ಬೇಕು ಅಂತ ಹೇಳ್ಕೊಂಡು ಅವರು ಆ ಉತ್ಪನ್ನವನ್ನು ಯೂಸ್ ಮಾಡಿಕೊಂಡು ಸೊ ಅದ್ರ ಜೊತೆಗೆ ಈ ಒಂದು ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನೀವು ಯಾರು ಮೆಂಬರ್ಶಿಪ್ ಪಡೆದವರಿಗೆ ಸಿಗ್ತಾರೆ. ಸೊ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗ್ತದೆ ಪ್ರಾಡಕ್ಟ್. ಆ ಡಿಸ್ಕೌಂಟ್ಗೋಸ್ಕರ ಮೆಂಬರ್ಶಿಪ್ ಪಡೆದವರು ಇರ್ತಾರೆ. ಇನ್ನು ಕೆಲವರು ಈ ಒಂದು ಪ್ಲಾನ್ ಜನರಿಗೆ ಶೇರ್ ಮಾಡುವ ಮುಖಾಂತರ ಸೊ ಇನ್ನೂ ಹೆಚ್ಚು ಕನ್ಸ್ಯೂಮರ್ ಗಳನ್ನು ಈ ಒಂದು ಕಂಪನಿಗೆ ಪರಿಚಯ ಮಾಡುವ ಮುಖಾಂತರ ಒಂದು ಡಿಸ್ಟ್ರಿಬ್ಯೂಟರ್ ಗಳ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡುವಂತ ಒಂದು ಪ್ರಕ್ರಿಯೆಗೆ ಇಳಿತಾರೆ. ಸೊ ಎರಡನೇದು ಕೆಲಸ ಏನಂತ ಹೇಳಿದ್ರೆ, ಸೊ ನೀವು ಈ ಒಂದು ಅವಕಾಶವನ್ನು ಶೇರ್ ಮಾಡಿ. ಸೊ ಪ್ರಾಡಕ್ಟ್ ಏನು, ಈಗ ನಾವೇನು ನಿಮ್ಗೆ ಶೇರ್ ಮಾಡ್ತಾ ಇದ್ದೇವೆ ಇದೇ ವಿಚಾರವನ್ನು ಶೇರ್ ಮಾಡುವಂಥದ್ದು. ಸೊ ಪ್ರಾಡಕ್ಟ್ ಏನು, ಅಪರ್ಚುನಿಟಿ ಏನು, ಕಂಪನಿಯ ಬ್ಯಾಕ್ ಗ್ರೌಂಡ್ ಏನು, ಸೊ ನಿಮಗೆ ರಿಟೇಲ್ ಪ್ರಾಫಿಟ್ ನ ಜೊತೆಗೆ ಬೇರೆ ಏನೆಲ್ಲ ಅವಕಾಶ ಸಿಗ್ತದೆ ಅಂತ ಹೇಳ್ಕೊಂಡು ಅವರನ್ನು ಈ ಒಂದು ಡಿಸ್ಟ್ರಿಬ್ಯೂಷನ್ಶಿಪ್ ಅನ್ನು ಪಡೆಯುವಂತೆ ಒಂದು ಪ್ರೇರೇಪಣೆ ಮಾಡುವಂಥದ್ದು ಕೆಲಸ ಮಾಡಿ. ಸೊ ಇದರ ಮುಖಾಂತರ ನಿಮ್ಮ ಒಂದು ಬಿಸ್ನೆಸ್ ಅನ್ನು ಡೆವಲಪ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಒಂದು ಸ್ಟ್ರಾಂಗ್ ನೆಟ್ವರ್ಕ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿ. ಅದರಲ್ಲಿ ಕನ್ಸ್ಯೂಮರ್ ಇರ್ತಾರೆ, ಸೊ ಬೈಯರ್ ಇರ್ತಾರೆ, ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ ಗಳ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡುವ ಮುಖಾಂತರ ಒಂದು ದೊಡ್ಡ ಟರ್ನ್ ಓವರ್ ಅನ್ನು
ನಿಮ್ಮ ಒಂದು ತಂಡದಲ್ಲಿ ಕ್ರಿಯೇಟ್ ಮಾಡುವ ಮುಖಾಂತರ ಸೊ ನೀವು ಒಂದು ಒಳ್ಳೆಯ ಒಂದು ಆದಾಯವನ್ನು ಪಡೆಯುವಂತ ಒಂದು ಅವಕಾಶ ಇಲ್ಲಿ ಇದೆ. ಸೊ ಈಗ ನೆಕ್ಸ್ಟ್ ನೋಡುವ. ಸೊ ಇದರಿಂದ ಏನೆಲ್ಲ ಬೆನಿಫಿಟ್. ಸೊ ನಿಮ್ಗೆ ಇಲ್ಲಿ ನೀವು ಸ್ವತಃ ಯೂಸ್ ಮಾಡುವಂಥದ್ದು, ಕನ್ಸ್ಯೂಮರ್ ಆಗಿ ಪ್ರಾಡಕ್ಟ್ ಅನ್ನು ಯೂಸ್ ಮಾಡುವಂಥದ್ದು, ಡಿಸ್ಟ್ರಿಬ್ಯೂಷನ್ ಮಾಡುವುದರ ಮುಖಾಂತರ ನೀವೊಂದು ಬಿಸ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತೀರಿ. ಸೊ ಇಲ್ಲಿ ನಿಮ್ಗೆ ಲಾಭ ಏನು ಹೇಳಿದ್ರೆ, ಸೊ ನಿಮ್ಮ ಪರ್ಚೇಸ್ ಅಲ್ಲಿ ನಿಮ್ಗೆ ಡಿಸ್ಕೌಂಟ್ ಸಿಗ್ತದೆ. ಸೊ ನಿಮ್ಮ ತಂಡದವರ ಪರ್ಚೇಸ್ ಮಾಡೋದ್ರಲ್ಲಿ ನಿಮ್ಗೆ ಬೋನಸ್ ಸಿಗ್ತದೆ. ಅದರೊಟ್ಟಿಗೆ ಟೋಟಲ್ ವಾಲ್ಯೂಮ್ ಏನು ಜನರೇಟ್ ಆಗ್ತದೆ ಅದರಲ್ಲಿ ನಿಮ್ಗೆ ಸ್ಪೆಷಲ್ ಆದ ಕೆಲವೊಂದು ಬೆನಿಫಿಟ್ಸ್ ಗಳು ಬರ್ತದೆ. ಸೊ ಆದ್ರಿಂದ ಸೊ ಯಾರು ಈ ಒಂದು ಬಿಸ್ನೆಸ್ ಗೆ ಬರ್ತಾರೆ ಅಂತ ಹೇಳುವವರಿಗೆ ಅವರನ್ನು ಡಿಸ್ಟ್ರಿಬ್ಯೂಷನ್ ಶಿಪ್ ಮಾಡಿಕೊಂಡು ಅವರಿಗೆ ಎಲ್ಲಾ ಬೆನಿಫಿಟ್ ಅನ್ನು ಪಡೆಯುವಂತ ಅವಕಾಶ ಮಾಡಿಕೊಡುವಂತದ್ದು ಇಲ್ಲಿ ಜಾಣ್ಮೆಯ ಕೆಲಸ. ಆದ್ರಿಂದ ಡಿಸ್ಟ್ರಿಬ್ಯೂಷನ್ ಶಿಪ್ ಅನ್ನು ಸೊ ನಾವು ಜನರಿಗೆ ಕೊಡುವ ಮುಖಾಂತರ ಅವರ ಒಂದು ಬಳಕೆಯ ಆಧಾರದ ಮೇಲೆ ಸಹ ನಮ್ಗೆ ಬೆನಿಫಿಟ್ ಬರುವುದರಿಂದ ಸೊ ನಾವು ಅವರಿಗೆ ಈ ಒಂದು ಅವಕಾಶವನ್ನು ಕೊಡುವುದು ಅತಿ ಮುಖ್ಯ. ಯಾವ ರೀತಿ ಅವಕಾಶ ಕೊಡ್ಬೋದು? ಒಂದು, ರೀಪರ್ಚೇಸ್ ಬೆನಿಫಿಟ್ ಅವಕಾಶ ಇದೆ. ಸೊ ನೀವು ಇಲ್ಲಿ ಡಿಸ್ಟ್ರಿಬ್ಯೂಷನ್ ಶಿಪ್ ತಕೊಂಡು ನೀವು ಖರೀದಿ ಮಾಡಿದ್ರೆ ನಿಮ್ಗೆ ಎಲ್ಲಾ ಪ್ರಾಡಕ್ಟ್ ಡಿಸ್ಕೌಂಟ್ ಅಲ್ಲಿ ಸಿಗ್ತದೆ, ಫಸ್ಟ್ ಬೆನಿಫಿಟ್. ಎರಡನೇದು, ನಿಮ್ಮ ತಂಡದಲ್ಲಿ ನೀವು ಒಂದು 4-5 ಎಷ್ಟು ಬೇಕಾದ್ರೂ ಡಿಸ್ಟ್ರಿಬ್ಯೂಟರ್ ಅನ್ನು ಜಾಯಿನ್ ಮಾಡಬಹುದು. ಇಲ್ಲಿ ಒಂದು ಉದಾಹರಣೆ, ಒಂದು 4 ಡಿಸ್ಟ್ರಿಬ್ಯೂಟರ್ ಗಳನ್ನು ನಿಮ್ಮ ಒಂದು ಜೊತೆಗೆ ಜಾಯಿನ್ ಮಾಡಿದ್ರೆ ಅಥವಾ ಒಂದು 4 ಕನ್ಸ್ಯೂಮರ್ ಅನ್ನು ಕ್ರಿಯೇಟ್ ಮಾಡಿದ್ರೆ ಅಂತ ಹೇಳಿದ್ರೆ ಅವರಿಗೆ ನೀವು ಉತ್ಪನ್ನವನ್ನು, ಈಗ ನೋಡಿ ಕೆಲವರು ಹೇಳ್ತಾರೆ ನಮ್ಗೆ ಬಿಸ್ನೆಸ್ ಬೇಡ, ಡಿಸ್ಕೌಂಟ್ ಬೇಡ, ನೀವು ಪ್ರಾಡಕ್ಟ್ ಕೊಡಿ ಅಂತ. ಸೊ ಅವರಿಗೆ ನೀವು MRP ಅಲ್ಲಿ ಪ್ರಾಡಕ್ಟ್ ಕೊಟ್ರೆ ನಿಮ್ಗೆ ಆ ಡಿಸ್ಕೌಂಟ್ ಬೆನಿಫಿಟ್ ಅನ್ನು ಸಿಗ್ತದೆ. ಅದೇ ಯಾರು ಬಿಸ್ನೆಸ್ ಗೆ ಬರ್ತಾರೆ ನಿಮ್ಮೊಟ್ಟಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಜಾಯಿನ್ ಮಾಡಿಕೊಂಡು ಅವರು ಏನ್ ಟರ್ನ್ ಓವರ್ ಮಾಡ್ತಾರೆ ಅದರಿಂದ ನಿಮ್ಗೆ ಬೋನಸ್ ಅನ್ನು ಪಡೆಯುವಂತ ಸಹ ಅವಕಾಶ ಇಲ್ಲಿ ಕಂಪನಿ ಮಾಡಿಕೊಟ್ಟಿದೆ. ಸೊ ಇದೇ ಒಂದು ಇದರದ್ದು ಯೂನಿಕ್ನೆಸ್. ಸೊ ನೆಕ್ಸ್ಟ್ ಇದರಲ್ಲಿ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಗ್ತದೆ. ಸೊ ನೀವಿಲ್ಲಿ ಒಬ್ಬರೇ ಆಗಿದ್ರು ಸಹ, ನೀವು ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಆಗಿದ್ರು ಸಹ ನಿಮ್ಮ ತಂಡ ಇರುವುದರಿಂದ ಸೊ ನಿಮ್ಮ ಒಬ್ಬರೇ ಎಫರ್ಟ್ ಅಲ್ಲ, ನಿಮ್ಮ ತಂಡದ ಎಫರ್ಟ್ ಇಂದ ನೀವು ಅತಿ ಹೆಚ್ಚು ಬೆನಿಫಿಟ್ ಪಡಿಬಹುದು. ಒಂದು ಒಳ್ಳೆ ಇನ್ಕಮ್ ನ ಜೊತೆಗೆ ಪ್ಯಾಸಿವ್ ಇನ್ಕಮ್, ಸೆಕ್ಯೂರ್ಡ್ ಇನ್ಕಮ್ ಅನ್ನು ಕ್ರಿಯೇಟ್ ಮಾಡಬಹುದು. ಇಲ್ಲಿ ನೀವು ಮಾಡಬೇಕಾದಷ್ಟೇ ಸ್ಟಾರ್ಟಿಂಗ್ ಒಂದು 3000 ರುಪೀಸ್ ಟರ್ನ್ ಓವರ್ ಇಂದ ಒಂದು 10,000 ಟರ್ನ್ ಓವರ್ ವರೆಗೆ ಸೊ ನಿಮ್ಗೊಂದು ಹೈಯರ್ ಲೆವೆಲ್ ಅಲ್ಲಿ ಒಂದು 10,000 ಟರ್ನ್ ಓವರ್ ಮೇಂಟೈನ್ ಮಾಡಿದ್ರೆ ಆಯ್ತು. ಯಾಕಂದ್ರೆ ಈ ಒಂದು ಬಿಸ್ನೆಸ್ ಅಪರ್ಚುನಿಟಿ ನಿಮ್ಗೆ ದೊಡ್ಡ ಒಂದು ಬೆನಿಫಿಟ್ ಕೊಡ್ತದೆ. 9 ರೀತಿಯ ಬೆನಿಫಿಟ್ ಕೊಡ್ತದೆ. ಅದು ಯಾವ್ದು ಹೇಳಿದ್ರೆ ರಿಟೇಲ್ ಪ್ರಾಫಿಟ್, ಗ್ರೂಪ್ ಬೋನಸ್, ಸ್ಟಾರ್ ಗ್ರೂಪ್ ಬೋನಸ್, ಡೆವಲಪ್ಮೆಂಟ್ ಬೋನಸ್, ಲೀಡರ್ಶಿಪ್ ಬೋನಸ್, ಇಂಟರ್ನ್ಯಾಷನಲ್ ಪ್ರಾಫಿಟ್ ಶೇರಿಂಗ್, ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್, ಅದರೊಟ್ಟಿಗೆ ನಿಮಗೆ 1 ಟೈಮ್ ಬೆನಿಫಿಟ್ಸ್ ಗಳು, ಹ್ಯಾಂಡ್ ಸೆಟ್ ಇನ್ಸೆಂಟಿವ್ ಮತ್ತು ಓವರ್ಸೀಸ್ ಟ್ರಿಪ್ ಇನ್ಸೆಂಟಿವ್. ಇದು ನಿಮಗೆ ಸಿಗುವಂತ 9 ರೀತಿಯ ಬೆನಿಫಿಟ್ ಗಳು. ಅದು ಹೇಗೆ ಸಿಗ್ತದೆ? ಸೊ ರಿಟೇಲ್ ಪ್ರಾಫಿಟ್ ಒಂದು ಪ್ರಾಡಕ್ಟ್ ಮೇಲೆ ಅಪ್ ಟು 25% ಅದು ವೇರಿಯೇಷನ್ ಅಲ್ಲಿ ಇರ್ತದೆ. ಸೊ ಅದರೊಟ್ಟಿಗೆ ನಿಮ್ಮ ಒಂದು ಗ್ರೂಪ್ ನಲ್ಲಿ ಆದ ಟರ್ನ್ ಓವರ್ ಮೇಲೆ 37% ವರೆಗೆ ಗ್ರೂಪ್ ಬೋನಸ್, ಅದರೊಟ್ಟಿಗೆ ಸ್ಟಾರ್ ಗ್ರೂಪ್ ಬೋನಸ್ ಇದು 2% ಇಂದ 35% ವರೆಗೆ ಸಿಗ್ತದೆ. ಸೊ ನಿಮ್ಮ ತಂಡ ಡೆವಲಪ್ಮೆಂಟ್ ಆದಾಗೆ 1 to 5% ಟೋಟಲಿ 15% ಡೆವಲಪ್ಮೆಂಟ್ ಬೋನಸ್. ಸೊ ಲೀಡರ್ಶಿಪ್ ಬೋನಸ್ ಅಂತ ಹೇಳಿದ್ರೆ ನಿಮ್ಮ ಕೆಳಗೆ ನಿಮ್ಮ ತಂಡದವರು ಒಂದು ಹೈಯರ್ ಲೆವೆಲ್ ಅಚೀವ್ ಮಾಡಿದಾಗ ಸೊ ಲೀಡರ್ಸ್ ಆಗಿ ಕ್ರಿಯೇಟ್ ಆದಾಗ 5 to 10% ಅಂದ್ರೆ ಟೋಟಲ್ 15% ವರೆಗೆ ಡೆವಲಪ್ಮೆಂಟ್ ಬೋನಸ್. ಹ್ಯಾಂಡ್ ಫೋನ್ ಇನ್ಸೆಂಟಿವ್ 12,500, ಓವರ್ಸೀಸ್ ಟ್ರಿಪ್ ಇನ್ಸೆಂಟಿವ್ 1 lakh, ಇದು 1 ಟೈಮ್ ಸಿಗುವಂತದ್ದು. ಅದರೊಟ್ಟಿಗೆ ನಿಮ್ಗೆ ಸೊ ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ 2%, ಅದರೊಟ್ಟಿಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳ್ಕೊಂಡು 2% ಸಿಗ್ತದೆ. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಮಾರ್ಕೆಟಿಂಗ್ ಪ್ಲಾನ್ ಟ್ರೈನಿಂಗ್ ಅಲ್ಲಿ ಬೆನಿಫಿಟ್ ಸಿಗ್ತದೆ. ಅದರೊಟ್ಟಿಗೆ 1 ಟೈಮ್ ಪರ್ಚೇಸ್ ಬೆನಿಫಿಟ್ ನ ನಿಮ್ಗೊಂದು ಆಪ್ಷನ್ ಕಂಪನಿ ಕೊಟ್ಟಿದೆ. ಅದು ಏನಂತ ನೋಡುವ. ಅದು IOC ಪ್ಲಾನ್ ಅಂತ. ಇದೊಂದು ಆಪ್ಷನಲ್ ಪ್ಲಾನ್. ಇದು ಇಸ್ ಅ ಪ್ರೀ ಡಿಫೈನ್ಡ್ ಒಂದು ಪ್ಯಾಕೇಜ್. ಸೊ ಇದಕ್ಕೆ ನೀವು 20,000 ಇನ್ವೆಸ್ಟ್ ಮಾಡಿಕೊಂಡು ಇದು 1 ಟೈಮ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ಪುನಃ ನೀವು ಟರ್ನ್ ಓವರ್ ಮಾಡುವಂತ ಅವಶ್ಯಕತೆ ಇಲ್ಲ. ಈ ಪ್ಲಾನ್ ಅಲ್ಲಿ ನಿಮ್ಗೆ 10,000 IOC ಪಾಯಿಂಟ್ ಸಿಗ್ತದೆ. ಸೊ ಇದು 1 ಟೈಮ್ ಸಿಗುವಂತ ಬೆನಿಫಿಟ್. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ಯಾರೇ ಈ ಒಂದು IOC ಯೂನಿಟ್ ನ ಮುಖಾಂತರ ಜಾಯಿನ್ ಆದ್ರೂ ಸಹ ನಿಮ್ಗೆ ಇಲ್ಲಿ ಸೊ ಅವರ ಮೇಲೆ ಪರ್ಸೆಂಟೇಜ್ ವೈಸ್ ನಿಮ್ಗೆ ಬೋನಸ್ ಕೊಡ್ತಾ ಹೋಗ್ತಾರೆ. ಸೊ ಆ ಒಂದು ಬೋನಸ್ ಸ್ಟ್ರಕ್ಚರ್ ಸೊ ಇಲ್ಲಿದೆ ನೋಡಿ. ಫಸ್ಟ್ ಜನರೇಷನ್ ಅಲ್ಲಿ ಯಾರೇ ಜಾಯಿನ್ ಆದ್ರೆ 15%, ಸೆಕೆಂಡ್ ಜನರೇಷನ್ ಅಲ್ಲಿ 10%, ಅದರ ನಂತರ ಥರ್ಡ್ ಜನರೇಷನ್ ಇಂದ 11th ಜನರೇಷನ್ ವರೆಗೆ 5%, ಅದರ ನಂತರ ಯಾರೇ IOC ಯೂನಿಟ್ ತಗೊಂಡ್ರು ಸಹ ನಿಮ್ಗೆ 1.5% ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ನೀವು ಒಂದ್ಸರಿ ಪರ್ಚೇಸ್ ಮಾಡುವಂತದ್ದು 20,000 ಇದು ಮಾಡುವಂತದ್ದು. ಈ 20,000 ಪ್ರಾಡಕ್ಟ್ ನೀವು ಯಾವ ಪ್ರಾಡಕ್ಟ್ ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಸೊ ಇದು ನಿಮ್ಗೆ ಈ ಒಂದು ಬಿಸ್ನೆಸ್ ನ ಸ್ಟಾಕ್ ಆಗಿರ್ತದೆ. ಇದು ಆಪ್ಷನಲ್ ಪ್ಲಾನ್. ಬೇಕಾದ್ರೆ ಚಾಯ್ಸ್ ಮಾಡಬಹುದು, ಇಲ್ಲದಿದ್ರೆ ನೀವು ನಮ್ಮ ಒಂದು ರೀಪರ್ಚೇಸ್ ಪ್ಲಾನ್ ಅಲ್ಲೇ ನೀವು ಮಾಡ್ತಾ ಹೋಗ್ಬೋದು. ಇದು ಮಾಡ್ಬೇಕಂತೇನಿಲ್ಲ. ಇದರ ಬೆನಿಫಿಟ್ ಏನಂತ ಹೇಳಿದ್ರೆ ಸೊ ಇದು ನಿಮ್ಗೆ ಯಾರೇ ಒಬ್ರು ಬಿಸ್ನೆಸ್ ಆಗಿ ಇಳುವಾಗ ಇದು ಇಂಟರ್ನ್ಯಾಷನಲ್ ಪ್ಯಾಕೇಜ್ ಆದ್ರಿಂದ ಸೊ ನೀವು ವರ್ಲ್ಡ್ ವೈಸ್ ಇದನ್ನು ಇಂಟ್ರೊಡ್ಯೂಸ್ ಮಾಡಬಹುದು. ಇದರಲ್ಲಿ ನೋ ಮ್ಯಾಚಿಂಗ್ ಪ್ಯಾರಿಂಗ್. ಯಾರನ್ನು ಈಗ ಒಂದು ಲೈನ್ ಅಲ್ಲಿ ಇನ್ಕಮ್ ಇಲ್ಲ, 2 ಲೈನ್ ಅಲ್ಲಿ ಇನ್ಕಮ್ ಇಲ್ಲ, ಹಾಗೇನಿಲ್ಲ. ಸೊ ನೀವು ಸಿಂಗಲ್ ಲೈನ್ ಅಲ್ಲಿ ಇನ್ಕಮ್ ಪಡಿಬಹುದು. ಸೊ ಯಾವುದೇ ಒಂದು ಮೇಂಟೆನೆನ್ಸ್ ಅಂತಿಲ್ಲ. ಪ್ರತಿ ತಿಂಗಳು ಟರ್ನ್ ಓವರ್ ಮಾಡುವ ಅಗತ್ಯ ಈ ಪ್ಲಾನ್ ಅಲ್ಲಿ ಇಲ್ಲ. ಇದು ನಿಮ್ಗೆ ಒಂದು ಬಿಸ್ನೆಸ್ ಗೆ ಸೀಡ್ ಸ್ಟಾಕ್ ಆಗಿರ್ತದೆ. ಈ ಸ್ಟಾಕ್ ನಿಮ್ಗೆ ಫೀಲ್ಡ್ ಗೆ ಹೋಗುವಾಗ ಪ್ರಾಡಕ್ಟ್ ಇರೋದ್ರಿಂದ ಪ್ರಾಡಕ್ಟ್ ಮೂವ್ಮೆಂಟ್ ಹೆಚ್ಚಾಗ್ತದೆ.
ಸೊ PV ಇಂದ ನಿಮ್ಗೆ ಒಂದು ರೆಕಗ್ನಿಷನ್ ಸ್ಟೇಟ್, ಅದರೊಟ್ಟಿಗೆ ಯಾರೇ ರೀಪರ್ಚೇಸ್ ಮಾಡಿದ್ರೆ ನಿಮ್ಗೆ ಸಿಂಪಲ್ ಪ್ಲಾನ್ ಅಲ್ಲಿ ಸಹ ಬೆನಿಫಿಟ್ ಸಿಗ್ತದೆ. ಸೊ ಇಲ್ಲಿ ಸ್ಪೀಡ್ ಆಗಿ ದೊಡ್ಡ ಮಟ್ಟದ ಒಂದು ಇನ್ಕಮ್ ಅನ್ನು ಪಡೆಯಲಿಕ್ಕೆ ಸೊ ಈ ಒಂದು IOC ಪ್ಲಾನ್ ಒಂದು ಸಪೋರ್ಟ್ ಆಗ್ತದೆ, ಎಸ್ಪೆಷಲಿ ಯಂಗ್ ಜನರೇಷನ್. ಸೊ ಅವರಿಗೆ ಕ್ವಿಕ್ ಆಗಿ ಹಣ ಗಳಿಸ್ಬೇಕಂತಾದ್ರೆ ಸೊ ಈ ಒಂದು ಗೆಟ್ ರಿಚ್ ಕ್ವಿಕ್ ಪ್ಲಾನ್ ಪ್ರಕಾರ ಸೊ ನಿಮ್ಗೆ IOC ಪ್ಲಾನ್ ಅಲ್ಲಿ ದೊಡ್ಡ ಆದಾಯ ಸಿಗ್ತದೆ. ನಾವು ಸಿಂಪ್ ನ ಪ್ಲಾನ್ ಅಲ್ಲಿ ನಿಮ್ಗೆ ಸೆಕ್ಯೂರ್ಡ್ ರೆಸಿಡ್ಯೂಯಲ್ ಇನ್ಕಮ್ ಪಡೀತಾರೆ. ಸೊ ಈ ಎರಡು ಅವಕಾಶ DXN ಡಿಸ್ಟ್ರಿಬ್ಯೂಟರ್ ಗಳಿಗೆ ಕಂಪನಿ ಕೊಡ್ತದೆ. ಸೊ ಇಲ್ಲಿ ನೀವು ಮಾಡಬೇಕಾದದ್ದು ಎಷ್ಟು? ಸೊ ಇಲ್ಲಿ ನೀವು ಒಬ್ಬರೇ ಅಲ್ಲ, ಸೊ ನೀವು ಒಬ್ಬರೇ ಆಗಿದ್ರು, ನೀವು ಇಂಡಿಪೆಂಡೆಂಟ್ ಬಿಸ್ನೆಸ್ ಆಗಿದ್ರು ಸಹ ನಿಮ್ಮ ಜೊತೆಗೆ ನಿಮ್ಮ ತಂಡ ಇರ್ತದೆ. ಸೊ ಆದ್ರಿಂದ ನೀವು ಇಲ್ಲಿ ತಂಡದ ಜೊತೆಗೆ ನೀವು ವರ್ಕ್ ಮಾಡ್ಲಿಕ್ಕೆ ಕಲ್ತಿರಂತಾದ್ರೆ ನಿಮ್ಗೆ ಸಪೋರ್ಟಿಂಗ್ ಸಿಸ್ಟಮ್ ಇದೆ. ಸೊ DXN ಯಾವ ರೀತಿ ಸಪೋರ್ಟ್ ಮಾಡ್ತದೆ ಅಂತ ಹೇಳಿದ್ರೆ, ಸೊ ನಿಮ್ಗೆ ಪ್ರಾಡಕ್ಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತದೆ, ಒಂದು ಒಳ್ಳೆ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಮಾಡ್ತದೆ, ಅದ್ರೊಟ್ಟಿಗೆ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್, ನಿಮ್ಮ ಒಂದು ಟರ್ನ್ ಓವರ್, ನಿಮ್ಮ ಒಂದು ಇನ್ಕಮ್, ಅದರದೆಲ್ಲ SS ಕಂಪನಿಯೇ ನೋಡ್ಕೊಳ್ತದೆ. ಅದ್ರೊಟ್ಟಿಗೆ ನಿಮ್ಗೆ ಏನು ಅಡ್ಮಿನಿಸ್ಟ್ರೇಷನ್, ಅಕೌಂಟಿಂಗ್ ಅಥವಾ ಲಾಜಿಸ್ಟಿಕ್ಸ್ ಏನು ಸಪೋರ್ಟ್ ಏನ್ ಬೇಕೋ ಅದು ಕಂಪನಿ ಕೊಡ್ತದೆ. ಅದರೊಟ್ಟಿಗೆ ನಿಮ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡುವಂಥದ್ದು, ಸಪೋರ್ಟಿಂಗ್ ಟೂಲ್ಸ್ ಕೊಡುವಂಥದ್ದು, ಪ್ರತಿಯೊಂದು ಕಂಪನಿ ನಿಮ್ಗೆ ಏನ್ ಮಾಡ್ತದೆ. ಅದ್ರೊಟ್ಟಿಗೆ ನಿಮ್ಮ ಲೈನ್ ಆಫ್ ಸ್ಪಾನ್ಸರ್ಸ್, ಸೊ ಈಗ ರಾಜೇಂದ್ರ ಶರ್ವೆಗಾರ್ ಅವರ ಒಂದು ಲೀಡರ್ಶಿಪ್ ಅಲ್ಲಿ ಒಂದು ಮೀಟಿಂಗ್ ಏನ್ ನಡೀತಾ ಇದೆ. ಸೊ ಹೀಗೆ ಸಕ್ಸಸ್ಫುಲ್ ಲೀಡರ್ಸ್ ಗಳ, ನಿಮ್ಮ ಲೈನ್ ಆಫ್ ಸ್ಪಾನ್ಸರ್ ಲೀಡರ್ಸ್ ಗಳು ಸಹ ಇಂಥ ಒಂದು ಟ್ರೈನಿಂಗ್ ಅನ್ನು ಆರ್ಗನೈಸ್ ಮಾಡಿಕೊಂಡು ನಿಮ್ಗೆ ಸಪೋರ್ಟ್ ಮಾಡ್ತಾ ನಿಮ್ಮನ್ನು ಡೆವಲಪ್ ಮಾಡ್ಲಿಕ್ಕೆ ನಿಮ್ಮ ಒಂದು ಬ್ಯಾಕ್ ಬೋನ್ ಆಗಿ ಇಲ್ಲಿ ಇರ್ತಾರೆ. ಸೊ DXN ಜೊತೆಗೆ ನಿಮ್ಮ ಆಕ್ಟಿವ್ ಲೀಡರ್ಸ್ಗಳು ನಿಮ್ಮ ಜೊತೆಗೆ ಇರ್ತಾರೆ. ಸೊ ಫೈನಲಿ ಡಿಸಿಷನ್ ನಿಮ್ದು. ಸೊ ನೀವು ನಿಮ್ಮ ಕನಸನ್ನು ಫಾಲೋ ಮಾಡಬೇಕಾದ್ರೆ ಒಂದು ಪ್ಲಾನ್ ಅನ್ನು ಮಾಡಬೇಕು. ಆ ಪ್ಲಾನ್ ಎಕ್ಸಿಕ್ಯೂಟ್ ಆಗ್ಬೇಕಂತಾದ್ರೆ ಒಂದು ರೈಟ್ ವೆಹಿಕಲ್ ಬೇಕು. ಅಂದ್ರೆ ನಾವು ಫೈನಾನ್ಷಿಯಲಿ ವೆಹಿಕಲ್ ಅಂತ ಹೇಳ್ತೇವೆ. ಆ ಒಂದು ವೆಹಿಕಲ್ ಆಗಿ ನಿಮ್ಗೆ DXN ಸಪೋರ್ಟ್ ಮಾಡ್ತದೆ. ಅದನ್ನು ನೀವು ಡ್ರೈವ್ ಮಾಡಿ ಎಲ್ಲಿಗೆ ರೀಚ್ ಆಗ್ಬೇಕಂತ ಹೇಳುವಂಥದ್ದು ಅದು ನಿಮ್ಮ ಕೈಯಲ್ಲಿದೆ. ಸೊ ಅದನ್ನು ಉಪಯೋಗ ಮಾಡಿಕೊಂಡು ನೀವು ಸಕ್ಸಸ್ಫುಲ್ ಆಗಿ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾದ್ರೆ ಸೊ ನಿಮ್ಗೆ ಇವತ್ತು ಯಾರು ಮೀಟಿಂಗಿಗೆ ಇನ್ವೈಟ್ ಮಾಡಿದ್ರು ಸೊ ಅವರನ್ನು ಅಪ್ರೋಚ್ ಆಗಿ ಅದರ ಡೀಟೇಲ್ ಅನ್ನು ಪಡ್ಕೊಂಡು ಸೊ ಕ್ವಿಕ್ ಆಗಿ ಈ ಒಂದು ಆಕ್ಟಿವಿಟಿಗೆ ಇನ್ವಾಲ್ವ್ ಆಗೋದ್ರ ಜೊತೆಗೆ ನಿಮ್ಮ ಕನಸನ್ನು ನನಸಾಗಿ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ಅಪರ್ಚುನಿಟಿ ಕೊಟ್ಟ ನನ್ನ ಒಂದು ಸ್ಪಾನ್ಸರ್, ಅದರೊಟ್ಟಿಗೆ ಎಲ್ಲ ಲೀಡರ್ಸ್ ಗಳಿಗೆ ಧನ್ಯವಾದ ಹೇಳ್ತಾ ಈ ಸೆಷನ್ ಅನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ. ಸೊ ನಿಮ್ಮ ಒಂದು ಅಭಿಪ್ರಾಯವನ್ನು ನೀವು ನಮ್ಮ ಜೊತೆಗೆ ಶೇರ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ.